ಆತ್ಮೀಯ ನಮಸ್ಕಾರ. ಯುವ ಲೈವ್ನ CET ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಈ ಒಂದು ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ CET ಕೋಚಿಂಗ್ ತುಂಬ ಚೆನ್ನಾಗಿ ನಡೀತಿದೆ ಅನ್ನೋ ಒಂದು ರೆಸ್ಪಾನ್ಸ್ ಸೆಕೆಂಡ್ PUC ವಿದ್ಯಾರ್ಥಿಗಳಿಂದ ಬರ್ತಾ ಇದೆ. ತುಂಬ ಖುಷಿಯ ವಿಚಾರ. ಹಾಗೆ ನಿಮ್ಮ ಕೆಲವು ಡೌಟ್ಸ್ ನೀವು ಕ್ಲಾರಿಫೈ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ. ಆ ತರಹದ ಫಿಸಿಕ್ಸ್ ರಿಲೇಟೆಡ್, ಮ್ಯಾಥ್ಸ್ ರಿಲೇಟೆಡ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ರಿಲೇಟೆಡ್ ಯಾವುದೇ ಡೌಟ್ಸ್ ಇದ್ರೂ ಕೂಡ ನೀವು ಇಲ್ಲಿಯ ಕಮೆಂಟ್ ಬಾಕ್ಸಲ್ಲಿ ಆ ಡೌಟ್ಸನ್ನು ಹಾಕ್ಬಿಡಿ. ಮುಂದಿನ ಯುವ ಲೈವ್ನ ಸೆಷನ್ ಏನು ಬರುತ್ತೆ ಆಗ ನಿಮ್ಮ ಹೆಸರು ಮತ್ತು ನಿಮ್ಮ ಡೌಟ್ಸನ್ನು ನಾವಲ್ಲಿ ಪ್ರಸ್ತಾಪ ಮಾಡಬಹುದು. ಇವತ್ತು ನಮ್ಮ ಬಯಾಲಜಿ ಸೆಷನ್ ಇರುತ್ತೆ. ಈ ಯುವ ಲೈವ್ನ ಬಯಾಲಜಿ ಸೆಷನ್ ಅನ್ನು ಶುರು ಮಾಡೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಯುವ ಲೈವ್ನ KCET ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಬಯಾಲಜಿ ಸಬ್ಜೆಕ್ಟ್ ಹೇಗೆ ನಾವು ಪ್ರಿಪೇರೇಷನ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಬಯಾಲಜಿ ಅಥವಾ ಜೀವಶಾಸ್ತ್ರ ಅಂತ ಅಂದಾಗ ಬಹಳಷ್ಟು ಜನರಿಗೆ ಇರುತ್ತೆ, ಇಟ್ ಈಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್, ಹೇಗೆ ನಾವು ಇದನ್ನು ನೋಡೋದು, ಹೇಗೆ ಸ್ಟಡಿ ಮಾಡೋದು ಅನ್ನೋ ಕ್ವೆಶನ್ ಎಲ್ಲರಿಗೂ ಇರುತ್ತೆ. ಇನ್ನು ಬಯಾಲಜಿ ಸಬ್ಜೆಕ್ಟ್ ವಿಚಾರಕ್ಕೆ ಬಂದಾಗ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಕಾನ್ಸೆಪ್ಟ್ ಬೇಕು ಅಂತ, ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಅಂದರೆ ಯಾವುದೇ ಒಂದು ಕ್ವೆಶನ್ ಕೇಳಿದ್ರೂ ಆ ಕ್ವೆಶನ್ ಅರ್ಥ ಆಗದೇ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಾನ್ಸೆಪ್ಟನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ಏನಿರುತ್ತಲ್ವ ಅದು ಜಾಸ್ತಿ ಕೇಳಿರ್ತಾರೆ. ಸೊ ವಾಟ್ ಈಸ್ ದಿಸ್ ಕಾನ್ಸೆಪ್ಟ್ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೀವೆಲ್ಲ ಜೆನೆಟಿಕ್ ಮತ್ತು ಅದರದ್ದು ಕಾಂಪೊಸಿಷನನ್ನು ಸ್ವಲ್ಪನಾದ್ರೂ ನೋಡಿರ್ತೀರ ಅಲ್ವಾ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಒಂದು ಚಾಪ್ಟರ್ ಇದೆ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂತ ಇನ್ನೊಂದು ಚಾಪ್ಟರ್ ಇದೆ ಸೆಕೆಂಡ್ ಇಯರ್ PUCಯಲ್ಲಿ. ಸೊ ಈ ಒಂದು ಚಾಪ್ಟರ್ಸ್ಗಳೇನಿದೆ ಇವು ಜೆನೆಟಿಕ್ಸನ್ನು ಡೀಟೇಲ್ ಆಗಿ ಅರ್ಥ ಮಾಡಿಸುತ್ತೆ. ಸೊ ಈ ಜೆನೆಟಿಕ್ಸ್ ಅಂತ ಅಂದ ತಕ್ಷಣ ಫಸ್ಟು ಮೈಂಡಿಗೆ ಬರೋದೇನು, DNA ಆರ್ RNA ಅಥವಾ ಪ್ರೋಟೀನ್ಸ್ ಅಂತ ಬರುತ್ತೆ. DNA ಏನು, DNA ಅಂತ ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. RNA ಅಂದ್ರೇನು, ರೈಬೋ ನ್ಯೂಕ್ಲಿಕ್ ಆಸಿಡ್. ಪ್ರೋಟೀನ್ಸ್ RNA ಇಂದ ಪ್ರೊಡ್ಯೂಸ್ ಆಗಿರುವಂಥದ್ದು. ಓಕೆ, ಸೊ ಯಾವುದೇ ಒಂದು ಆರ್ಗ್ಯಾನಿಸಮ್ ತಗೊಳ್ಳೋಣ, ಅವರ ನೇಚರ್ ಆಯಿತಾ, ಅಥವಾ ಅವರ ಬಿಹೇವಿಯರ್ ಇರ್ಬೋದು, ಅಥವಾ ಅವರ ಬಾಡಿಯಲ್ಲಿ ಆಗಿರುವಂಥ ಫಂಕ್ಷನ್ಸ್ ಇರ್ಬೋದು, ಈ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಜೆನೆಟಿಕ್ ಮಟೀರಿಯಲಲ್ಲಿ ಇರುತ್ತೆ. ಸೊ ಜೆನೆಟಿಕ್ ಮಟೀರಿಯಲನ್ನು ಕನ್ಸಿಡರ್ ಮಾಡಿದಾಗ ಇಟ್ ಈಸ್ DNA, ಓಕೆ, ಇನ್ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್. ಸೊ ಹೇಗಾಗಿದೆ ಈ DNA-ಯಲ್ಲಿ ಯಾವ ಯಾವ ಬಾಂಡ್ಸ್ ಇದೆ, ಅದರಿಂದ ಏನಾಗ್ತಿದೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ DNA ಸ್ಟ್ರ್ಯಾಂಡನ್ನು ಕೊಟ್ಟಿದ್ದೀವಿ. ಈ DNA ಸ್ಟ್ರ್ಯಾಂಡ್ ನಾನು ಮೊದಲೇ ಹೇಳಿರೋ ಹಾಗೆ ಇಟ್ ಈಸ್ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಓಕೆ, ಸೊ ಇಲ್ಲಿ ನೋಡಿ, ರೈಬೋಸ್ ಶುಗರ್ ಇದೆ ಇಲ್ಲಿ, ಓಕೆ, ನೈಟ್ರೋಜನ್ ಬೇಸಿಸ್ ಇದೆ, ಆ್ಯಂಡ್ ಆಲ್ಸೋ ಈ ಒಂದು ಕಾರ್ಬನ್ನಿಗೆ ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಅಟ್ಯಾಚಿಂಗ್ ದ ಫಾಸ್ಫೇಟ್ ಗ್ರೂಪ್ ಅಲ್ವಾ. ಸೊ ಇವಾಗ ಆಬ್ಸರ್ವೇಷನ್ ಏನು ಮಾಡಬೇಕು ನಾವು, ಎಲ್ಲಿ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ ಅನ್ನೋದು. ಸೊ ಯೂಶ್ವಲಿ ಕೆಮಿಸ್ಟ್ರಿಯಲ್ಲೂ ನೀವು ಬೇಸಿಕ್ಸ್ ಆಗಿ ಕಲ್ತಿರ್ತೀರಿ. ಸೊ ರೈಬೋಸ್ ಶುಗರನ್ನು ತಗೊಂಡಾಗ ಅಥವಾ ಪೆಂಟೋಸ್ ಶುಗರ್ ಅಂತಲೂ ಹೇಳ್ತೀವಿ. ಇಲ್ಲಿ ಏನಿದೆ, ಇಲ್ಲಿ ಕಾರ್ಬನ್ ಇರುತ್ತಲ್ವಾ, ದಿಸ್ ಕಾರ್ಬನ್ ಇಸ್ ದ ಫಸ್ಟ್ ಕಾರ್ಬನ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ವೆನ್ ಯು ಕನ್ಸಿಡರ್ ದಿಸ್ ಈಸ್ ದ ಸೆಕೆಂಡ್ ಕಾರ್ಬನ್ ಆಯಿತಾ. ಇದೇನಿದೆ ಅಲ್ವಾ, ಇದು 3ನೇ ಕಾರ್ಬನ್ ಆಗುತ್ತೆ, ಇದು 4ನೇ ಕಾರ್ಬನ್. ಇದಿದೆ ಅಲ್ವಾ, ಇದು ಹಿಯರ್ ದಿಸ್ ಒನ್ ಇಸ್ ಆ್ಯಕ್ಚುಲಿ 5th ಕಾರ್ಬನ್ ಆಯಿತಾ. ಈ 5th ಕಾರ್ಬನ್ನಿಗೆ ಏನಾಗಿದೆ, ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಯು ಕ್ಯಾನ್ ಸಿ ಫಾಸ್ಫರಸ್ ವಿಚ್ ಇಸ್ ಅಟ್ಯಾಚ್ಡ್ ಹಿಯರ್ ಇದೆ ಅಲ್ವಾ, ಇಟ್ ಈಸ್ ಆ್ಯಕ್ಚುಲಿ ಇನ್ ದ ಫಾರ್ಮ್ ವಿಚ್ ಆಲ್ಸೋ ಕ್ಯಾನ್ ಆ್ಯಕ್ಚುಲಿ ಪ್ರೊವೈಡ್ ಅಡಿಷ್ನಲ್ ಬಾಂಡಿಂಗ್ ಅಂತ. ಅಂದರೆ ಏನು ಫಾಸ್ಫೇಟ್ ಇದೆ ಇಲ್ಲಿ, ದಿಸ್ ಫಾಸ್ಫೇಟ್ ಆಲ್ಸೋ ಕ್ಯಾನ್ ಆ್ಯಕ್ಚುಲಿ ಫಾರ್ಮ್ ಅ ಬಾಂಡ್ ಬೇರೆ ಮಾಲಿಕ್ಯೂಲ್ ಜೊತೆ. ಸೊ ಇವಾಗ ಇಲ್ಲಿ ಅಟ್ಯಾಚ್ ಆಗಿದೆ. ಸೊ ಯು ಕ್ಯಾನ್ ಸಿ ಟು ದ 5th ಕಾರ್ಬನ್, ಓಕೆ, ಹೈಡ್ರಾಕ್ಸಿಲ್ ಗ್ರೂಪ್ ಏನಿದೆ, ದಿಸ್ ಈಸ್ ಆ್ಯಕ್ಚುಲಿ ಕ್ರಿಯೇಟಿಂಗ್ ದ ಬಾಂಡ್ ಇಲ್ಲಿ. ನೆಕ್ಸ್ಟ್ ನೋಡಬೇಕು ಅಂತ ಅಂದರೆ ಇನ್ನೊಂದು ಬಾಂಡ್,
ಸೊ ಹಿಯರ್ ಆಲ್ಸೋ ಇದೇನು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಕಾರ್ಬನ್, ದಿಸ್ ಒನ್ ಇಸ್ ಫೋರ್ತ್ ಒನ್ ಆ್ಯಂಡ್ ದಿಸ್ ಒನ್ ಇಸ್ ಫಿಫ್ತ್ ಒನ್ ಅಲ್ವಾ. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಫಸ್ಟ್ ಮಾಲಿಕ್ಯೂಲ್, ದಿಸ್ ಇಸ್ ಸೆಕೆಂಡ್ ಮಾಲಿಕ್ಯೂಲ್, ಆ ಥರ ತಗೊಳ್ಳೋಣ. ಸೊ ಈ ಥರ ತಗೊಂಡಾಗ ಏನಾಗುತ್ತೆ, ಇನ್ ದಿಸ್ ಫಸ್ಟ್ ಮಾಲಿಕ್ಯೂಲ್ ಥರ್ಡ್ ಕಾರ್ಬನ್ ಹೈಡ್ರಾಕ್ಸಿಲ್ ಗ್ರೂಪ್ ಜೊತೆ ಫಾಸ್ಫೇಟ್ ದಟ್ ಇಸ್ ದೇರ್ ಹಿಯರ್, ಫಾಸ್ಫರಸ್ ಗ್ರೂಪ್ ಇದೆ ಅಲ್ವಾ ಇಲ್ಲಿ, ದಟ್ ಈಸ್ ಮೇಕಿಂಗ್ ದ ಬಾಂಡ್ ಅಲ್ವಾ. ಸೊ ಯು ಕ್ಯಾನ್ ಸಿ ಹಿಯರ್, ಇದು ಫಸ್ಟ್ ಬಾಂಡ್ ಆ್ಯಂಡ್ ದಿಸ್ ಒನ್ ಇಸ್ ದ ಸೆಕೆಂಡ್ ಬಾಂಡ್ ಹಿಯರ್. ಸೊ ಇಲ್ಲಿ ನೋಡಿದಾಗ ನೀವು ಅಬ್ಸರ್ವೇಷನ್ ಮಾಡಿದಾಗ ಯು ಕ್ಯಾನ್ ಸಿ ಟೂ ಬಾಂಡ್ಸ್ ದಟ್ ಆರ್ ಫಾರ್ಮ್ಡ್. ಸಿಮಿಲರ್ಲಿ ನೋಡಿ ಇಲ್ಲಿ ಕೂಡ, ಹಿಯರ್ ಆಲ್ಸೋ ಇಟ್ ಈಸ್ ಆ್ಯಕ್ಚುಲಿ ಫಾರ್ಮಿಂಗ್ ದ ಬಾಂಡ್. ಇಲ್ಲಿ ಫಿಫ್ತ್ ಕಾರ್ಬನ್ ಇದೆ, ಇದು ಥರ್ಡ್ ಕಾರ್ಬನ್ ಆಫ್ ಇಟ್, ರೈಟ್. ಸೊ ಇಲ್ಲೂ ಕೂಡ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ವೆನ್ ಯು ಕಂಪೇರ್, ಈ ಥರ ಕಂಪೇರ್ ಮಾಡಿದಾಗ ಇಟ್ ಈಸ್ ಆ್ಯಕ್ಚುಲಿ ಹ್ಯಾವಿಂಗ್ ಫಾಸ್ಫೋಡೈಎಸ್ಟರ್ ಬಾಂಡ್. ಎಸ್ಟರ್ ಬಾಂಡ್, ಓಕೆ, is present, that is between the phosphate, oxygen and carbon. Here also phosphate, oxygen and carbon. So ಏನಿದು sequence, C O, okay, phosphate, again O and carbon, okay. ಈ ಥರ ಏನು ಸೀಕ್ವೆನ್ಸ್ ಇರುತ್ತಲ್ವಾ, ಅದನ್ನು ನಾವು ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಹೇಳ್ತೀವಿ, ಓಕೆ. ನೆಕ್ಸ್ಟ್ ನೋಡಬೇಕು ಅಂತ ಅಂದರೆ, ವಾಟ್ ಆರ್ ದ ಅದರ್ ಬಾಂಡ್ಸ್ ಪ್ರೆಸೆಂಟ್ ಅಂತ ಹೇಳಿ, ಓಕೆ. ಸೊ ಫಸ್ಟ್ ಒನ್ ನಾವು ನೋಡಿರೋ ಪ್ರಕಾರ ಫಾಸ್ಫೋಡೈಎಸ್ಟರ್ ಬಾಂಡ್. ಸೆಕೆಂಡ್ ಬಾಂಡ್ ಏನಾಗುತ್ತೆ ಇಲ್ಲಿ, ದ ಬಾಂಡ್ ದಟ್ ಇಸ್ ಬಿಟ್ವೀನ್ ದ ನೈಟ್ರೋಜನ್ ಬೇಸಸ್ ಆ್ಯಂಡ್ ದ ಫಾಸ್ಫೇಟ್, ಓಕೆ. ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ವಿತ್ ಕಾರ್ಬನ್, ಓಕೆ, ದ ನೈಟ್ರೋಜನ್ ಆಟಮ್ ಆಫ್ ದ ನೈಟ್ರೋಜನ್ ಬೇಸ್ ಏನಿದೆ ಅದು ಬಾಂಡ್ ಫಾರ್ಮೇಷನ್ ಮಾಡ್ತಿದೆ. So this is one concept, okay. Next ನೋಡೋದಾದ್ರೆ, when you can observe, the next concept is about the DNA replication. ಒಂದು DNA ಮಾಲಿಕ್ಯೂಲ್ ಇದೆ, ರೆಪ್ಲಿಕೇಶನ್ ಆಗ್ತಾ ಇದೆ ಅಂದರೆ ಒಂದು DNA ಮಾಲಿಕ್ಯೂಲಿಂದ ಇನ್ನೊಂದು DNA ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ತಾ ಇದೆ, ಹೇಗಾಗುತ್ತೆ ಅನ್ನೋದು. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ನೋಡಿ. ಸೊ ಒಂದು ಸ್ಟ್ರ್ಯಾಂಡ್, DNA ಸ್ಟ್ರ್ಯಾಂಡ್ ಅನ್ನು ತಗೊಂಡಾಗ ನಾವು, ಓಕೆ, ಈ ಸ್ಟ್ರ್ಯಾಂಡ್ ಏನಿದೆ, ದ ಸ್ಟ್ರ್ಯಾಂಡ್ ವಿಲ್ ಬಿ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ಅಂಡರ್ಗೋಯಿಂಗ್ ರೆಪ್ಲಿಕೇಶನ್ ಅಂತ. ಕಾನ್ಸೆಪ್ಟ್ ಡಿಸ್ಕಷನ್ ಅಂತ ಬಂದಾಗ ಉದಾಹರಣೆ ತಗೊಳ್ಳೋಣ. DNA ಅಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಅಲ್ವಾ. ಸೊ ಈ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಬೇಸಿಸ್ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ನೋಡೋಣ ಫಸ್ಟು. ಸೊ ಈ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡನ್ನು ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ ಚೈನ್ಸ್, ಓಕೆ. ಈ ನ್ಯೂಕ್ಲಿಯೋಟೈಡ್ ಚೈನ್ಸ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ಲೈಕ್ ಅ ಬ್ಲಾಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಇಂಡಿವಿಜುವಲ್ ಆಗಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಒನ್ ನ್ಯೂಕ್ಲಿಯೋಟೈಡ್ ಬೇಸ್, ಓಕೆ. ಇಲ್ಲಿ ನೋಡಿ, ಇಲ್ಲಿ ದಿಸ್ ನ್ಯೂಕ್ಲಿಯೋಟೈಡ್ ಬೇಸ್ ಹ್ಯಾಸ್ ದ ಫಾಸ್ಫೇಟ್ group here, okay. So here you can see the phosphate group along with the pentose sugar and also ನೋಡಿ nitrogen bases ಇದೆ. ಈ ಥರ ಹಲವಾರು ನ್ಯೂಕ್ಲಿಯೋಟೈಡ್ ಬೇಸಸ್ ಟುಗೆದರ್, ಓಕೆ, ದೇ ಜಾಯಿನ್ ಆ್ಯಂಡ್ ದೇ ಫಾರ್ಮ್ ಅ ಸಿಂಗಲ್ ಸ್ಟ್ರ್ಯಾಂಡ್ ಆಫ್ DNA ಅಂತ. ಈಗ ಆ ಜಾಯಿನ್ ಆಗಬೇಕಿದ್ರೆ ಏನಾಗಬೇಕು, ಯಾವ ಬಾಂಡ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡೋಣ ಇಲ್ಲಿ. ಸಿ, ಫಾಸ್ಫೇಟ್ ಇದೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ಅಲ್ವಾ. ನ್ಯೂಕ್ಲಿಯೋಟೈಡ್ ಅಂದಾಗ ಪೆಂಟೋಸ್ ಶುಗರ್ ಆರ್ ರೈಬೋಸ್ ಶುಗರ್ ಅಲಾಂಗ್ ವಿತ್ ನ್ಯೂಕ್ಲಿಯೋಟೈಡ್ ಬೇಸ್ ಆಸ್ ವೆಲ್ ಆಸ್ ಫಾಸ್ಫೇಟ್ ಶುಗರ್ ಅಲ್ವಾ. ಸೊ ಇದು ಫಸ್ಟ್ ಯೂನಿಟ್, ಇಲ್ಲಿ ಫಸ್ಟ್ ಅಂತ ತಗೊಳ್ಳೋಣ. ಇದು ಸೆಕೆಂಡ್ ನ್ಯೂಕ್ಲಿಯೋಟೈಡ್, ಇದು ಥರ್ಡ್ ಒನ್ ಅಂತ ನೋಡೋಣ. ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಲಿಂಕ್ ಆಗಿರಬೇಕು. ಹೇಗೆ ಲಿಂಕ್ ಆಗಿರುತ್ತೆ, ವಿತ್ ದ ಹೆಲ್ಪ್ ಆಫ್ ಅ ಬಾಂಡ್. ಯಾವ ಬಾಂಡ್ ಅದು ಅಂತ. ಸೊ ವೆನ್ ಯು ಸಿ ದಿಸ್ ಫಾಸ್ಫೇಟ್ ಗ್ರೂಪ್ ಏನಿರುತ್ತೆ ಇಲ್ಲಿ, ಓಕೆ, ಸೊ ದಟ್ ಆಕ್ಚುಲಿ ಫಾರ್ಮ್ಸ್ ದ ಹೈಡ್ರಾಕ್ಸಿಲ್ ಗ್ರೂಪ್ ವಿಚ್ ಇಸ್ ಅಟ್ಯಾಚ್ಡ್ ಏನಿದೆ ಅಲ್ವಾ ಫಾಸ್ಫೇಟ್ಗೆ, ಅದು ಎಸ್ಟರ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಯಾವುದ್ರ ಜೊತೆ, ಯು ಕ್ಯಾನ್ ಸಿ ಹಿಯರ್ ವಿತ್ ದ ಕಾರ್ಬನ್ ದಟ್ ಇಸ್ ಅಟ್ಯಾಚ್ಡ್, ಓಕೆ, ಆ್ಯಂಡ್ ದ ಸೆಕೆಂಡ್ ಕಾರ್ಬನ್ ದಟ್ ಈಸ್ ಇನ್ ದ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಅಲ್ವಾ. ಸೊ ಇವಾಗ ಇಲ್ಲಿ ನಂಬರಿಂಗ್ ಮಾಡಿ ನೋಡೋಣ. ಸೊ ಇದನ್ನ ಫಸ್ಟ್ ಕಾರ್ಬನ್ ಅಂತ ಹೇಳ್ತೀವಿ, ಇದು ಸೆಕೆಂಡ್ ಕಾರ್ಬನ್, ದಿಸ್ ಇಸ್ ಥರ್ಡ್ ಕಾರ್ಬನ್,
ದಿಸ್ ಇಸ್ ದ ಫೋರ್ತ್ ಒನ್ ಆ್ಯಂಡ್ ದಿಸ್ ಒನ್ ಇಸ್ ದ ಫಿಫ್ತ್ ಒನ್. ಓಕೆ, ಇವಾಗ ಇಲ್ಲಿ ನೋಡಿ ಥರ್ಡ್ ಕಾರ್ಬನ್ ಜೊತೆ ಎಸ್ಟರ್ ಬಾಂಡ್ ಫಾರ್ಮೇಷನ್ ಆಗಿದೆ. In this is the first one, second one, third one, fourth one and this is fifth one. ಅಲ್ವಾ? ಏನಾಯ್ತು ಇಲ್ಲಿ ಫಿಫ್ತ್ ಕಾರ್ಬನ್ ಜೊತೆನೂ ಕೂಡ ಎಸ್ಟರ್ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಏನಂತೀವಿ, ದಿಸ್ ಇಸ್ ದ ಫಸ್ಟ್ ಎಸ್ಟರ್ ಬಾಂಡ್, ದಿಸ್ ಇಸ್ ದ ಸೆಕೆಂಡ್ ಎಸ್ಟರ್ ಬಾಂಡ್. ಸೊ ಡೈ ಎಸ್ಟರ್ ಬಾಂಡ್, ಫಾಸ್ಫೋ ಡೈ ಎಸ್ಟರ್ ಬಾಂಡ್ ಅಂತ. ನೆಕ್ಸ್ಟ್ ನೋಡಿ ಇಲ್ಲಿ ಸಿಮಿಲರ್, ಇಲ್ಲಿ ಏನು ಎಕ್ಸಾಂಪಲ್ ಇದೆ, ಸಿಮಿಲರ್ಲಿ ಹಿಯರ್ ಆಲ್ಸೋ ದ ಫಾಸ್ಫೋಡೈಎಸ್ಟರ್ ಬಾಂಡ್ ನೋಡ್ಬೋದು. ಓಕೆ, ಕ್ವಶನ್ ನೋಡಿ ಇವಾಗ, ಇನ್ ಅ DNA ಸ್ಟ್ರಾಂಡ್ ನ್ಯೂಕ್ಲಿಯೋಟೈಡ್ಸ್ ಆರ್ ಲಿಂಕ್ಡ್ ಟುಗೆದರ್ ಬೈ, ಆಪ್ಷನ್ ಏನಿದೆ, ಗ್ಲೈಕೋಸೈಡಿಕ್ ಬಾಂಡ್, ಫಾಸ್ಫೋಡೈಎಸ್ಟರ್ ಬಾಂಡ್ಸ್, ಪೆಪ್ಟೈಡ್ ಬಾಂಡ್ಸ್ ಅಂಡ್ ಹೈಡ್ರೋಜನ್ ಬಾಂಡ್ಸ್. ಯಾವುದು ಉತ್ತರ? ಇಟ್ ಈಸ್ ಫಾಸ್ಫೋಡೈಎಸ್ಟರ್ ಬಾಂಡ್. ನೆಕ್ಸ್ಟ್ ನೋಡೋಣ. ಅನದರ್ ಕಾನ್ಸೆಪ್ಟ್ ಏನು ಅಂತಂದರೆ DNA ರೆಪ್ಲಿಕೇಶನ್. ಓಕೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ನಾವು ಕನ್ಸಿಡರ್ ಮಾಡಿದಾಗ ಹಲವಾರು ಪ್ರಾಸೆಸ್ಗಳಿದೆ ಅದರಲ್ಲಿ. DNA ರೆಪ್ಲಿಕೇಶನ್ ಏನಿದೆ, ಇನ್ ದ್ಯಾಟ್ ಪರ್ಟಿಕ್ಯುಲರ್ DNA ರೆಪ್ಲಿಕೇಶನ್ ಏನಾಗುತ್ತೆ, ಯಾವ ಥರ ಎನ್ಸೈಮ್ಸ್ ಇದೆ, ಏನು ಅವುಗಳ ಫಂಕ್ಷನ್ಸ್. ಓಕೆ, ಆ್ಯಂಡ್ ರೆಪ್ಲಿಕೇಶನ್ ಆದಮೇಲೆ ರಿಸಲ್ಟ್ ಏನು, ಈ ಒಂದು ಫ್ಲೋ ಚಾರ್ಟ್ ನಮ್ಮ ತಲೆಯಲ್ಲಿ ಇರಲೇಬೇಕು. ಓಕೆ, ಇವಾಗ DNA ರೆಪ್ಲಿಕೇಶನ್ ಅನ್ನೋ ಪ್ರಾಸೆಸನ್ನು ತಗೊಂಡಾಗ DNA ವಿಲ್ ಬಿ ಆ್ಯಕ್ಚುಲಿ ರೆಪ್ಲಿಕೇಟಿಂಗ್, ಅಂದರೆ ಒನ್ DNA ವಿಲ್ ಬಿ ಫಾರ್ಮಿಂಗ್ ಡಾಟರ್ DNA ಸ್ಟ್ರ್ಯಾಂಡ್ಸ್ ಅಂತ ಅರ್ಥ. ಇವಾಗ ಪ್ರೀವಿಯಸ್ಲಿ ಸೈಂಟಿಸ್ಟ್ ಡಿಸ್ಕವರ್ ಮಾಡಿರೋ ಪ್ರಕಾರ ನೋಡಿದಾಗ ಇಟ್ ಈಸ್ ಸೆಮಿ ಕನ್ಸರ್ವೇಟಿವ್ ಇನ್ ನೇಚರ್ ಅಂತ ಅರ್ಥ. ಸೆಮಿ ಕನ್ಸರ್ವೇಟಿವ್ ನೇಚರ್ ಅಂತ ಅಂದರೆ ಏನು, ಪೇರೆಂಟಲ್ ಸ್ಟ್ರ್ಯಾಂಡ್ ಇರುತ್ತಲ್ವಾ, ದಟ್ ಪೇರೆಂಟಲ್ ಸ್ಟ್ರ್ಯಾಂಡ್ ಏನಿರುತ್ತೆ ಅದನ್ನ ನೆಕ್ಸ್ಟ್ ಜನ್ರೇಷನಲ್ಲೂ ಕೂಡ ನೋಡಬಹುದು ಅಂತ. ಓಕೆನಾ, ಇವಾಗ ಸ್ಟ್ರಕ್ಚರ್ ನೋಡೋಣ. DNAದು ಹೇಗಿರುತ್ತೆ, ನಾವು ಪ್ರೀವಿಯಸ್ಲಿ ನೋಡಿದ್ದೀವಿ ಕಾನ್ಸೆಪ್ಟಲ್ಲಿ ಏನು, ಇಟ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್, ಕರೆಕ್ಟ್. ಸೊ ಈ ನ್ಯೂಕ್ಲಿಯೋಟೈಡ್ ಬೇಸಸ್ ಏನಿದೆ ಅದೆಲ್ಲ ಜಾಯಿನ್ ಆಗಿಬಿಟ್ಟು DNA ಸ್ಟ್ರ್ಯಾಂಡ್ ಕೊಟ್ಟಿರುತ್ತೆ, ಕರೆಕ್ಟಾ. ಸೊ ನಾವು ವಾಟ್ ಹ್ಯಾಪನ್ಸ್, ಒನ್ DNA ಸ್ಟ್ರ್ಯಾಂಡ್ ಏನಾಗುತ್ತೆ, ದಟ್ ವಿಲ್ ಬೈಂಡ್ ಟು ಅನದರ್ DNA ಸ್ಟ್ರ್ಯಾಂಡ್ with the help of hydrogen bonds. ಓಕೆ, ಸೊ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಯಿತು. ಇವಾಗ ಎರಡು DNA ಸ್ಟ್ರ್ಯಾಂಡ್ ಜೊತೆಯಾಗಿದೆ, ಬಟ್ ಇಟ್ ವಿಲ್ ಆಲ್ಸೋ ಟ್ವಿಸ್ಟ್ ಅರೌಂಡ್ ಆ್ಯಂಡ್ ಇಟ್ ಇಸ್ ಫಾರ್ಮಿಂಗ್ ದ ಹೆಲಿಕಲ್ ಫಾರ್ಮ್. ಅದಕ್ಕೆ ಏನಂತೀವಿ, ಇದನ್ನು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆನಾ, ಆ್ಯಂಡ್ ದೇ ಆರ್ ಆ್ಯಂಟಿ ಪ್ಯಾರಲಲ್ ಟು ಈಚ್ ಅದರ್. ಇದನ್ನು ಯಾವ ಥರ ಹೇಳ್ತೀವಿ ನೋಡೋಣ. ಸೊ ನಾನು ಇವಾಗಲೇ ಹೇಳಿರೋ ಪ್ರಕಾರ, ಓಕೆ, ಆ್ಯಂಟಿ ಪ್ಯಾರಲಲ್ ಅಂದರೆ ಏನು, ಸೊ ಇದು ಒಂದು DNA ಸ್ಟ್ರ್ಯಾಂಡ್ ಅಂತ ತಗೊಳ್ಳೋಣ, ಇದು ಅನದರ್ DNA ಸ್ಟ್ರ್ಯಾಂಡ್, ಬಟ್ ದೇ ಆರ್ ಇನ್ ಆ್ಯಂಟಿ ಪ್ಯಾರಲಲ್ ಡೈರೆಕ್ಷನ್ ಅಂತ ಅರ್ಥ ಅಲ್ವಾ. ಸೊ ಇದನ್ನು ನಾವು ಯಾವುದೇ ಒಂದು ಡಯಾಗ್ರಾಮಲ್ಲಿ ನೋಡಿರ್ಬೋದು ಅಥವಾ ಎಕ್ಸಾಮಿನೇಷನಲ್ಲಿ ಕೇಳಿರೋ ಪ್ರಕಾರ ಏನಾಗುತ್ತೆ, ಪೊಲ್ಯಾರಿಟಿಯನ್ನು ನಾವು ಫಸ್ಟು ನೋಡ್ಕೋಬೇಕಾಗತ್ತೆ. ಆ್ಯಂಟಿ ಪ್ಯಾರಲಲ್ ಇದೆ ಅಂದರೆ ಏನು ಅರ್ಥ, ಸೇ ಇಲ್ಲಿ 5' ಇದೆ, ಇದು 3' ಅಂತ ಅಂದರೆ ದಿಸ್ ಸೈಡ್ ಇಟ್ ವಿಲ್ ಬಿ 5' ದಟ್ ವಿಲ್ ಬಿ ಆ್ಯಂಟಿ ಪ್ಯಾರಲಲ್ ಟು ಇಟ್, ಈ ಥರ ಇರುತ್ತೆ. ಓಕೆನಾ, ಸೊ ಈ 5' ಮತ್ತು 3' ಏನಿರುತ್ತೆ ಅನ್ನೋದು ಸೆಕೆಂಡ್ ಕ್ವೆಶನ್, ಕರೆಕ್ಟ್. 5' ಅಂತ ಅಂದಾಗ ನ್ಯೂಕ್ಲಿಯೋಟೈಡ್ ನೋಡಿದ್ದೀವಿ ಆಲ್ರೆಡಿ, ರೈಟ್. ಹೇಗಿರುತ್ತೆ, ಪೆಂಟೋಸ್ ಆರ್ ರೈಬೋ ಶುಗರ್ ಇರುತ್ತೆ, ಅಲಾಂಗ್ ವಿತ್ ದಟ್ ಕಾರ್ಬನ್ ಮಾಲಿಕ್ಯೂಲ್ಸ್ ಇರುತ್ತೆ ಅಲ್ವಾ, ಆ್ಯಂಡ್ ನೈಟ್ರೋಜನ್ ಬೇಸಸ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ನೀವು ಪೆಂಟೋಸ್ ಶುಗರ್ ಅಂತ ಕನ್ಸಿಡರ್ ಮಾಡೋಣ, ನೈಟ್ರೋಜನ್ ಬೇಸ್ ಅಂತ ಕನ್ಸಿಡರ್ ಮಾಡೋಣ. ಇದು 5th ಕಾರ್ಬನ್ ಅಲ್ವಾ. ಸೊ ಈ 5th ಕಾರ್ಬನ್ನಿಗೆ ಫಾಸ್ಫೇಟ್ ಗ್ರೂಪ್ ಕೂಡ ಆ್ಯಡ್ ಆಗಿರುತ್ತೆ ಅಲ್ವಾ. ಸೊ ದಿಸ್ ಇಸ್ ಫಸ್ಟ್ ಕಾರ್ಬನ್, ಸೆಕೆಂಡ್ ಒನ್, ಇದು ಥರ್ಡ್ ಒನ್ನು, ಇದು 4th ಒನ್ ಅಲ್ವಾ. ಈ ಥರ್ಡ್ ಕಾರ್ಬನ್ಗೆ ಕೂಡ OH ಇರುತ್ತೆ. ಓಕೆ, ಈ ಥರ್ಡ್ ಕಾರ್ಬನ್ ಎಕ್ಸ್ಪೋಸ್ ಆದರೆ ಆ ಸೈಡನ್ನು ಏನಂತೀವಿ, 3' ಸೈಡ್ ಅಂತ ಹೇಳಿರ್ತೀವಿ. ಸೊ ಇವಾಗ ಅರ್ಥ ಆಯ್ತಲ್ವಾ. 5 ದ ಕಾರ್ಬನ್ ಆಟಮ್ ಏನಿದೆ ಅದು ಇಲ್ಲಿರುತ್ತೆ, ಇಟ್ ಇಸ್ ಎಕ್ಸ್ಪೋಸ್. ಸೊ ಹಿಯರ್ ಇಟ್ ಇಸ್ 5th ಕಾರ್ಬನ್ ದಟ್ ಹ್ಯಾಸ್ ಫಾಸ್ಫೇಟ್ ಗ್ರೂಪ್ ಇಲ್ಲಿ ಬರೋದು. ಹಿಯರ್ ಇಟ್ ವಿಲ್ ಬಿ 3' OH ಆ್ಯಕ್ಚುಲಿ. ಓಕೆ, ಆ್ಯಂಡ್ ಇಲ್ಲೇನು ಬರುತ್ತೆ, ಅಗೇನ್ 5th ಕಾರ್ಬನ್ ಆಟಮ್ ವಿತ್ ಫಾಸ್ಫೇಟ್, ಆ್ಯಂಡ್ ಇಲ್ಲೇನಾಗುತ್ತೆ ಹೈಡ್ರಾಕ್ಸಿಲ್ ಗ್ರೂಪ್. ಓಕೆ, ಸೊ ಈ ಥರ ಆ್ಯಂಟಿ ಪ್ಯಾರಲಲ್ ಅರೇಂಜ್ಮೆಂಟ್ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ರೆಪ್ಲಿಕೇಶನಲ್ಲಿ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ರೆಪ್ಲಿಕೇಶನ್ ಆಗಬೇಕಿದ್ರೆ ನಾನು ಹೇಳಿದ್ದೀನಿ ಆಲ್ರೆಡಿ, ಎನ್ಸೈಮ್ಸ್ ಬೇಕು. ಸೊ ಯಾವ ಥರ ಎನ್ಸೈಮ್, ಪ್ರೈಮರಿ ಎನ್ಸೈಮ್ ಹೇಳ್ತೀನಿ, DNA
ಪಾಲಿಮರೇಸ್. ಓಕೆ, ಸೊ ಈ DNA ಪಾಲಿಮರೇಸ್ ನೇಮ್ ಯಾಕೆ ಕೊಟ್ಟಿದ್ದಾರೆ? ಬಿಕಾಸ್ ಇಟ್ ಈಸ್ ಆಕ್ಟಿಂಗ್ ಆನ್ DNA ಆ್ಯಂಡ್ ಇಟ್ ಈಸ್ ಹೆಲ್ಪಿಂಗ್ ಇನ್ ದ ಪಾಲಿಮರೈಸೇಷನ್ ಅಂತ ಅರ್ಥ. ಓಕೆ, ಸೊ ಇವಾಗ DNA ಪಾಲಿಮರೇಸ್ ಎನ್ಸೈಮ್ ಏನಾಗುತ್ತೆ, ದಟ್ ವಿಲ್ ಕಮ್ ಅಂಡ್ ಬೈಂಡ್. ಓಕೆ, ಯಾವುದೇ ಒಂದು ಸಿಂಥಸೈಸ್ ಆಗಬೇಕು ಅಂದ್ರೂ ಎನ್ಸೈಮ್ ಏನಿರುತ್ತೆ ಅದು ಆ ಸೈಟಿಗೆ ಬರಬೇಕು ಅಲ್ವಾ. ಸೊ ಎನ್ಸೈಮ್ ಏನಾಗುತ್ತೆ, ದಟ್ ವಿಲ್ ಕಮ್ ಅಂಡ್ ಬೈಂಡ್ ಟು ಇಟ್. ಯಾವ ಟೈಮಲ್ಲಿ ಬೈಂಡ್ ಆಗುತ್ತೆ, ಬೈಂಡ್ ಆಗ್ಲಿಕ್ಕೆ ಏನು ಹೆಲ್ಪ್ ಮಾಡುತ್ತೆ ಅಲ್ವಾ, ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಈ ಒಂದು ಆಂಟಿ ಪ್ಯಾರಲಲ್ ಸ್ಟ್ರಕ್ಚರ್ ಏನಿರುತ್ತೆ ದಟ್ ಹ್ಯಾಸ್ ಟು ಬಿ ಓಪನ್ಡ್ ಅಪ್, ಕರೆಕ್ಟ್? ಅದನ್ನೇ ಇಲ್ಲಿ ರಿಪ್ರೆಸೆಂಟ್ ಮಾಡಿರೋದು. ಓಕೆ, ನೋಡಿ ಇಲ್ಲಿ ಓಪನ್ ಆಗಿದೆ. ಇನ್ ದಿಸ್ ಪಾಯಿಂಟ್ ಇಟ್ ಈಸ್ ಗೆಟಿಂಗ್ ಓಪನ್ಡ್ ಅಲ್ವಾ. ಸೊ ಓಪನ್ ಆದಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 5 ಪ್ರೈಮ್ 3 ಪ್ರೈಮ್ ಇದೆ ಆ್ಯಂಡ್ ಜಸ್ಟ್ ಕನ್ಸಿಡರ್ ಇಟ್ ಈಸ್ ಗೆಟಿಂಗ್ ಓಪನ್ಡ್ ಅಂತ ಅರ್ಥ. ಸೊ ಇವಾಗ DNA ಪಾಲಿಮರೇಸ್ ಶುಡ್ ಕಮ್ ಆ್ಯಂಡ್ ಬೈಂಡ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, DNA ಪಾಲಿಮರೇಸ್ have the capacity of synthesizing new DNA strand in the direction of 3 prime to 5 prime. ಓಕೆ, ಇನ್ನೊಂದು ಹೇಳ್ತೀನಿ, ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಯಾವ ಸ್ಟ್ರ್ಯಾಂಡಿಗೆ ಬಂದು ಬೈಂಡ್ ಆಗುತ್ತಲ್ವಾ ಆ ಸ್ಟ್ರ್ಯಾಂಡು ಶುಡ್ ಬಿ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್. ಸೊ ದ ಪರ್ಟಿಕ್ಯುಲರ್ ಸ್ಟ್ರ್ಯಾಂಡ್ ಟು ವಿಚ್ DNA ಪಾಲಿಮರೇಸ್ ಇಸ್ ಕಮಿಂಗ್ ಅಂಡ್ ಬೈಂಡಿಂಗ್ ಇದೆ ಅಲ್ವಾ, ಅದನ್ನೇನಂತೀವಿ 5 prime to 3 prime. Okay, that is what is the template strand. ಅದೇ ಯಾವ ಡೈರೆಕ್ಷನಲ್ಲಿ ಸಿಂಥಸೈಸ್ ಮಾಡುತ್ತೆ, ಇಟ್ ಇಸ್ 3 prime to 5 prime. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಇಸ್ ವಾಟ್ ಇಸ್ ದ ಕಂಡೀಷನ್. ಇಲ್ಲಿ ಓಪನ್ ಆಗಿದೆ. ಸೊ ವೆನ್ ಯು ಸಿ ದಿಸ್ ಇಸ್ ದ ಪಾಲಿಮರೇಸ್ ದಟ್ ಇಸ್ ಕಮಿಂಗ್ ಆ್ಯಂಡ್ ಬೈಂಡಿಂಗ್. ಹಿಯರ್ ಆಲ್ಸೋ ಇಟ್ ಇಸ್ ದ ಪಾಲಿಮರೇಸ್ ದಟ್ ಇಸ್ ಕಮಿಂಗ್ ಆ್ಯಂಡ್ ಬೈಂಡಿಂಗ್. ನಾನು ಆಲ್ರೆಡಿ ಹೇಳಿದ್ದೀನಿ, ಪಾಲಿಮರೇಸ್ ವಿಲ್ ಆಲ್ವೇಸ್ ಹ್ಯಾವ್ ದ ಕೆಪಾಸಿಟಿ ಆಫ್ ಸಿಂಥಸೈಸಿಂಗ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸಿ ಹಿಯರ್ ಇದು 5 ಪ್ರೈಮ್ ಇದೆ, ದಿಸ್ ವಿಲ್ ಬಿ 3 ಪ್ರೈಮ್ ಅಲ್ವಾ. ಸೊ ಡೈರೆಕ್ಷನ್ ಈ ಕಡೆ ಮೂವ್ ಆಗ್ತಾ ಇದೆ. ಯಾವುದ್ರದ್ದು? ದಿಸ್ ಪರ್ಟಿಕ್ಯುಲರ್ ಪಾಲಿಮರೇಸು. ವೆನ್ ಯು ಕನ್ಸಿಡರ್ ದ ಅನದರ್ ಪಾಲಿಮರೇಸ್ ಏನಿದೆ, ಸೊ ಹಿಯರ್ ಇಟ್ ಇಸ್ 3 ಪ್ರೈಮ್ ಆ್ಯಂಡ್ ಆಪೋಸಿಟ್ ಎಂಡ್ ವಿಲ್ ಬಿ 5 ಪ್ರೈಮ್. ಸೊ ನಾನು ಹೇಳಿರೋ ಪ್ರಕಾರನೇ ಏನಾಗುತ್ತೆ, ಇದು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ. So you can see one is moving in one direction, another polymerase ಏನಾಗುತ್ತೆ opposite direction ಅಲ್ಲಿ. So ಈ second, say let us consider this is polymerase, okay, which is binding, will be continuously synthesizing. ಯಾಕೆ? ಓಪನ್ ಆಗ್ತಾ ಇರೋ ಕಡೆನೇ ಸಿಂಥಸೈಸ್ ಆಗ್ತಾ ಇದೆ. ಇಲ್ಲೇನಾಗ್ತಿದೆ, ಇಟ್ ಇಸ್ ಆಪೋಸಿಟ್ ಸೈಡ್. ಏನಾದರೂ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿಕ್ಕೆ, ಡೇ ಟು ಡೇ ನೋಡ್ತೀರಾ, ನಾನೇ ಚಾಕ್ಲೇಟ್ ಕೊಡ್ತಾ ಇದ್ದೀನಿ ಯಾರಿಗೋನು. ಓಕೆ, ಸೊ ಸಮ್ 10 people are there next to me and I'm just giving the chocolates ಆಯ್ತಾ ಅವರಿಗೆ. ಇನ್ನೊಂದು 10 ಜನ ನನ್ನ ಹಿಂದ್ಗಡೆ ಈ ಕಡೆ ನಿಂತ್ಕೊಂಡಿದ್ದಾರೆ ಅಂತ ಅಂದಾಗ ಐ ಹ್ಯಾವ್ ಟು ರಿವರ್ಸ್, ಐ ಹ್ಯಾವ್ ಟು ಗೋ ಬ್ಯಾಕ್, ಕರೆಕ್ಟ್? ಸೊ ಈಗ ವಾಪಸ್ ಹೋಗಬೇಕು ಅಂತ ಅಂದರೆ ಇಟ್ ಈಸ್ ಎನರ್ಜಿ ಕನ್ಸ್ಯೂಮಿಂಗ್. ಸೊ ಇಫ್ ಅನದರ್ ಪರ್ಸನ್ ಇಸ್ ಕಮಿಂಗ್ ದೇರ್ ಆ್ಯಂಡ್ ಅಗೇನ್ ದ ಪರ್ಸನ್ ಇಫ್ ಹಿ ಆರ್ ಶಿ ಗಿವ್ಸ್ ದ ಚಾಕ್ಲೇಟ್, ಏನಾಗುತ್ತೆ, ಎನರ್ಜಿ ಕನ್ಸರ್ವ್ ಆಗುತ್ತೆ, ಕರೆಕ್ಟ್? ಅದೇ ಥರ ಇಲ್ಲಿ DNA ಪಾಲಿಮರೇಸ್ ಏನಾಗುತ್ತೆ, ಒಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಆದರೆ ಓಪನಿಂಗ್ ಆಗ್ತಿರೋದು ಆಪೋಸಿಟ್ ಡೈರೆಕ್ಷನಲ್ಲಿ. ಸೊ ಅನದರ್ DNA ಪಾಲಿಮರೇಸ್ ಇನ್ನೊಂದು ಕಡೆ ಬಂದು ಬೈಂಡ್ ಆಗಿಬಿಟ್ಟು ಮತ್ತೆ ಅದು ಸಿಂಥಸೈಸ್ ಮಾಡುತ್ತೆ. ಸೊ ಎವ್ರಿ ಟೈಮ್ ಇಟ್ ಇಸ್ ಆ್ಯಕ್ಚುಲಿ ಸಿಂಥಸೈಸಿಂಗ್ ಶಾರ್ಟ್ ಸೀಕ್ವೆನ್ಸ್. ಓಕೆನಾ? ಅದಕ್ಕೆ ಇದನ್ನೇನಂತೀವಿ, ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತ ಹೇಳ್ತೀವಿ. ಅನದರ್ ಸ್ಟ್ರ್ಯಾಂಡ್ ಇದೆ ಲೀಡಿಂಗ್, ಯಾಕಂದರೆ ಅಲ್ಲಿ ಯಾವುದೇ ಒಂದು ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಪ್ರಾಸೆಸ್ಸು. ಕ್ವಶನ್ ಏನು ಬಂದಿದೆ ನೋಡೋಣ. During semi-conservative method of DNA replication, the synthesis of DNA is discontinuous in one strand. This is because, ನೋಡಿ ಇಲ್ಲಿ ಈ ಸ್ಟ್ರ್ಯಾಂಡಲ್ಲಿ ಡಿಸ್ಕಂಟಿನ್ಯೂಸ್ ಇದೆ ಅಲ್ವಾ, ಲ್ಯಾಗಿಂಗ್, ಬ್ರೇಕ್ ಇಟ್ ಇಸ್ ಅಲ್ವಾ. ಸೊ ರೀಸನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒನ್, DNA polymerase 3 can polymerize in 5 prime to 3 prime direction only. DNA molecule being synthesized is very long. Discontinuous synthesis helps in removing mismatched nucleotides. RNA primer is synthesized only in one strand. ಈಗ ನಮ್ಮ ಡಿಸ್ಕಷನ್ ಬೇಸಿಸ್ ಮೇಲೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ DNA polymerase can actually synthesize or polymerize only in 5 prime to 3 prime direction only. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂತ ಅಂದರೆ ಜೀನ್ ರೆಗ್ಯುಲೇಷನ್. ಈಗ DNA ನೋಡ್ಕೊಂಡು ಬಂದ್ವಿ, ರೆಪ್ಲಿಕೇಶನ್ ನೋಡಿದ್ದೀವಿ. ಈ ಒಂದು ರೆಗ್ಯುಲೇಷನ್, ಓಕೆ, ಜೀನ್ ಎಕ್ಸ್ಪ್ರೆಷನನ್ನು ಹೇಗೆ ರೆಗ್ಯುಲೇಟ್ ಮಾಡಬಹುದು ಅನ್ನೋದನ್ನು ನೋಡೋಣ. ಬೆಸ್ಟ್ ಎಕ್ಸಾಂಪಲ್ ಅನ್ನು ತಗೊಳ್ಬೇಕು ಅಂತಂದರೆ ಲ್ಯಾಕ್ ಬರೋನ್ ಕಾನ್ಸೆಪ್ಟ್. ಓಕೆ,
ಇದನ್ನು ಟೆಕ್ಸ್ಟ್ ಬುಕ್ಕಲ್ಲೂ ಪ್ರಿಸ್ಕ್ರೈಬ್ ಮಾಡಿ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ, ಆದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಈ ಒಂದು ಕಾನ್ಸೆಪ್ಟನ್ನು ಕನ್ಸಿಡರ್ ಮಾಡಿದಾಗ ಲ್ಯಾಕ್ ಒಪೆರಾನ್ ಅಂತ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಲ್ಯಾಕ್ಟೋಸ್ ಒಪೆರಾನ್. ಓಕೆ, ಇವಾಗ ಈ ಒಂದು ಲ್ಯಾಕ್ಟ್ ಒಪೆರಾನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಇದ್ದರೆ ಓಕೆ ದಟ್ ಈಸ್ ದ ಫ್ರೀ ಎನರ್ಜಿ ಸೋರ್ಸ್ ಅಲ್ವಾ, ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಇಲ್ಲ ಅಂತ ಅಂದರೆ ಇನ್ಯಾವುದೋ ಒಂದು ಆಲ್ಟರ್ನೇಟ್ ಫಾರ್ಮ್ಸ್ ಆಫ್ ಎನರ್ಜಿ ಏನಾದರೂ ಅವೈಲೇಬಲ್ ಇದ್ದರೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳುತ್ತೆ. ಇವಾಗ ಗ್ಲೂಕೋಸ್ ಇಲ್ಲ ಆದರೆ ಲ್ಯಾಕ್ಟೋಸ್ ಪ್ರೆಸೆಂಟ್ ಇದೆ ಅಂತ ಅಂದಾಗ ಈ ಒಂದು ಜೀನ್ಸ್ ಓಕೆ ಏನಿರುತ್ತೆ ಅದು ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದಾಗ ಲ್ಯಾಕ್ಟೋಸನ್ನು ಈಸಿಯಾಗಿ ಯೂಟಿಲೈಸ್ ಮಾಡ್ಕೋಬಹುದು ಅಲ್ವಾ. ಅದೇ ನೀವು ಗ್ಲೂಕೋಸ್ ಇದೆ ಅಂತ ತಗೊಂಡಾಗ ಲ್ಯಾಕ್ಟೋಸ್ ನೆಸೆಸಿಟಿ ಇಲ್ಲ ಸೆಲ್ಗೆ ಅಲ್ವಾ, ಅವಾಗ ಏನಾಗುತ್ತೆ ಆ ಜೀನ್ ಏನು ರಿಕ್ವೈರ್ಮೆಂಟ್ ಇದೆ ಅಲ್ವಾ ಅದು ಸ್ವಿಚ್ ಆಫ್ ಆಗುತ್ತೆ. ಸೊ ಇಟ್ ಇಸ್ ಲೈಕ್ ಸ್ವಿಚಿಂಗ್ ಆನ್ ಆ್ಯಂಡ್ ಆಫ್ ವೆನ್ ವಿ ರಿಕ್ವೈರ್ ಅಂತ. ಈಗ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ನೋಡೋಣ. ಸೊ ಲ್ಯಾಕ್ ಒಪೆರಾನ್ ಅಲ್ಲಿ ಓಕೆ ಇಟ್ ಹ್ಯಾಸ್ ಗಾಟ್ ಸಮ್ ಆಫ್ ದೀಸ್ ಜೀನ್ಸ್ ಏನೇನು ಅಂತ ಹೇಳಿ. ಪಿ ಅಂದರೆ ಪ್ರಮೋಟರ್. ಓಕೆ, ಈ ಪ್ರಮೋಟರ್ ಮೇನ್ ಫಂಕ್ಷನು ಇಟ್ ಈಸ್ ಎನ್ಹ್ಯಾನ್ಸಿಂಗ್ ದ ಸಿಂಥಸಿಸ್ ಓಕೆ ಆ್ಯಂಡ್ ಆಲ್ಸೋ ಇಟ್ ಈಸ್ ಎನ್ಹ್ಯಾನ್ಸಿಂಗ್ ದ ಟ್ರಾನ್ಸ್ಕ್ರಿಪ್ಷನ್. ಸೊ ನೆಕ್ಸ್ಟ್ ಒನ್ ನೋಡೋಣ ಇಸ್ ದ ಐ. ಓಕೆ, ಸೊ ಇಟ್ ಈಸ್ ಇನಿಬಿಟರ್ ರೀಜನ್. ಓಕೆ, ಅಂದರೆ ಜೀನ್ ಈ ಜೀನ್ ಏನಿದೆ ಅಲ್ವಾ ಅದು mRNA ಪ್ರೊಡ್ಯೂಸ್ ಮಾಡುತ್ತೆ. ಯಾವ mRNA ಅದು, ಅದನ್ನು ರಿಪ್ರೆಸರ್ mRNA ಅಂತೀವಿ. ರಿಪ್ರೆಸರ್ ಅಂದ್ರೆ ಏನು, ದಟ್ ಈಸ್ ನಾಟ್ ಆ್ಯಕ್ಚುಲಿ ಗಿವಿಂಗ್ ದ ಪಾಸಿಟಿವ್ ಇಂಪ್ಯಾಕ್ಟ್. ಓಕೆ, ರಿಪ್ರೆಸ್ ಮಾಡೋದು. ಓಕೆ, ಸೊ ಆ ರಿಪ್ರೆಸರ್ mRNA ನೋಡ್ಬೋದು ನೀವು, ರಿಪ್ರೆಸರ್ ಪ್ರೋಟೀನ್ ಬರ್ತಾ ಇದೆ. ಓಕೆ, ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಅನದರ್ ಪಿ ಅಂತ ಇದೆ, ಅದು ಏನು ಪ್ರಮೋಟರ್ ರೀಜನ್ ಆಗಿ. ಓ ಅಂತ ಇದೆ ಇಲ್ಲಿ, ಅದೇನು ಆಪರೇಟರ್ ರೀಜನ್. ಓಕೆ, ಪ್ರಮೋಟರ್ ಇಸ್ ಹೆಲ್ಪಿಂಗ್ ಅಲಾಂಗ್ ವಿತ್ ಆಪರೇಟರ್. ಓಕೆ, ಏನಕ್ಕೆ ಹೆಲ್ಪ್ ಮಾಡ್ತಿದೆ, ಟು ಸಿಂಥಸೈಸ್ ದ ಸ್ಟ್ರಕ್ಚರಲ್ ಜೀನ್ ಪ್ರಾಡಕ್ಟ್ಸ್. ಓಕೆ, ಇದನ್ನೇನಂತೀವಿ ನಾವು ಸ್ಟ್ರಕ್ಚರಲ್ ಜೀನ್ ಅಂತ ಹೇಳ್ತೀವಿ. ಸೊ ಈ ಸ್ಟ್ರಕ್ಚರಲ್ ಜೀನ್ ಏನಿದೆ ಅಲ್ವಾ, ಈ ಜೀನ್ ಪ್ರಾಡಕ್ಟ್ಸ್ ಇದೆ ಅಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ, ಲ್ಯಾಕ್ಟೋಸ್ ಇದ್ರೆ ಯೂಟಿಲೈಸ್ ಮಾಡ್ಕೊಳ್ಳೋಕೆ ಲ್ಯಾಕ್ಟೋಸ್ ಅನ್ನ. ಇವಾಗ ನೋಡಿ ಇಲ್ಲಿ ಲ್ಯಾಕ್ಟೋಸ್ ಇಲ್ಲ. ಓಕೆ, ಅದನ್ನೇನಂತೀವಿ ಲ್ಯಾಕ್ಟೋಸ್ ಅನ್ನ ಇಂಡ್ಯೂಸರ್ ಅಂತಾನೂ ಕರಿಬಹುದು. ಸೊ ಆಬ್ಸೆಂಟ್ ಆಗಿದೆ. ಆಬ್ಸೆಂಟ್ ಇದೆ ಲ್ಯಾಕ್ಟೋಸ್ ಅಂತ ಅಂದ್ರೆ ಈ ಸ್ಟ್ರಕ್ಚರಲ್ ಜೀನ್ ಸಿಂಥಸೈಸ್ ಮಾಡೋ ನೆಸೆಸಿಟಿ ಇಲ್ಲ ಅಲ್ವಾ. ಸೊ ಪ್ರಾಡಕ್ಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಜೀನ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಅರ್ಥ. ಸೊ ಏನಾಗುತ್ತೆ ಇಲ್ಲಿ ರಿಪ್ರೆಸರ್ ಇದೆ, ಈ ರಿಪ್ರೆಸರ್ ಮಾಲಿಕ್ಯೂಲ್ ಏನಿದೆ ಅದು ಆಪರೇಟರ್ ರೀಜನಿಗೂ ಬೈಂಡ್ ಆಗ್ತಾ ಇದೆ. ಬೈಂಡ್ ಆದಾಗ ಬ್ಲಾಕ್ ಮಾಡುತ್ತೆ ಆ ರೀಜನ್ ಅನ್ನ. ಸೊ ಇಫ್ ದಟ್ ರೀಜನ್ ಇಸ್ ಬ್ಲಾಕ್ಡ್, ಪಾಲಿಮರೇಸ್ ಕ್ಯಾನಾಟ್ ಕಮ್ ಅಂಡ್ ಬೈಂಡ್. ಪಾಲಿಮರೇಸೇ ಬಂದಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಸಿಂಥಸೈಸ್ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಿ ಇನ್ ದ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್ ಅಂತ ಅರ್ಥ ಇಲ್ಲಿ. ಓಕೆ, ಏನಾಗ್ತಿದೆ ನೋಡಿ, ಪ್ರಮೋಟರ್ ಇದೆ, ಓಕೆ ಇನಿಬಿಟರ್ ಇದೆ, ಇಟ್ ಇಸ್ ಪ್ರೊಡ್ಯೂಸಿಂಗ್ ದ ರಿಪ್ರೆಸರ್ ಪ್ರೋಟೀನ್. ಓಕೆನಾ, ಆದರೆ ಲ್ಯಾಕ್ಟೋಸ್ ಏನಿದೆ ಅಲ್ವಾ ದಟ್ ಈಸ್ ಗೋಯಿಂಗ್ ಅಂಡ್ ಬೈಂಡಿಂಗ್ ಟು ದಿಸ್ ಪರ್ಟಿಕ್ಯುಲರ್ ರಿಪ್ರೆಸರ್ ಮಾಲಿಕ್ಯೂಲ್. ಸೊ ಲ್ಯಾಕ್ಟೋಸ್ ಬೈಂಡ್ ಆದಾಗ ರಿಪ್ರೆಸರ್ ಮಾಲಿಕ್ಯೂಲ್ ಕ್ಯಾನಾಟ್ ಗೋ ಅಂಡ್ ಬೈಂಡ್ ಟು ದ ಆಪರೇಟರ್ ರೀಜನ್. ಕರೆಕ್ಟ್? ಯಾಕೆ? ಬಿಕಾಸ್ ಇಟ್ ಇಸ್ ನಾಟ್ ಫ್ರೀ, ಇಟ್ ಇಸ್ ಬೌಂಡ್ ಬೈ ಲ್ಯಾಕ್ಟೋಸ್. ಓಕೆ, ಸೊ ಇಲ್ಲಿ ನೋಡಿ ಲ್ಯಾಕ್ಟೋಸ್ ಸ್ಟಾಪ್ ಮಾಡ್ತಿದೆ ರಿಪ್ರೆಸರ್ ಅನ್ನ ಆಪರೇಟರ್ ಬೈಂಡ್ ಆಗೋದ್ರಿಂದ. ನೌ ವಾಟ್ ಹ್ಯಾಪನ್ಸ್, ಆಪರೇಟರ್ ಅಂಡ್ ಪ್ರಮೋಟರ್ಸ್ ಆರ್ ಫ್ರೀ ಅಲ್ವಾ. ಸೊ ಫ್ರೀ ಇದ್ದಾಗ ಏನಾಗುತ್ತೆ, ದ ಪಾಲಿಮರೇಸ್ ಕ್ಯಾನ್ ಈಸಿಲಿ ಕಮ್ ಅಂಡ್ ಬೈಂಡ್ ಆ್ಯಂಡ್ ಇಟ್ ಕ್ಯಾನ್ ಸಿಂಥಸೈಸ್. ಓಕೆ, ಸೊ ಸಿಂಥಸೈಸ್ ಮಾಡ್ತಾ ಇದೆ ಜೀನ್ ಪ್ರಾಡಕ್ಟ್ಸ್. ಆಸ್ ಅ ರಿಸಲ್ಟ್ ಆಫ್ ಇಟ್ ನಿಮ್ಗೆ ಏನು ಸಿಗುತ್ತೆ, ಲ್ಯಾಕ್ mRNA ಸಿಗುತ್ತೆ. ಈ mRNA ಇಂದ ಝೆಡ್ ಜೀನ್ ಇದೆ ಅಲ್ವಾ ದಟ್ ಇಸ್ ಪ್ರೊವೈಡಿಂಗ್ ದ ಎನ್ಸೈಮ್. ಆ ಎನ್ಸೈಮ್ ಏನಂತೀವಿ, ಬೀಟಾ ಗ್ಯಾಲಕ್ಟೋಸೈಡೇಸ್ ಅಂತೀವಿ. ಆ್ಯಂಡ್ ಆಲ್ಸೋ ಪರ್ಮಿಯಸ್ ಇದೆ, ವೈ ಇಂದ ಬರುವಂಥದ್ದು, ಎ ಇಂದ ಟ್ರಾನ್ಸ್ ಅಸಿಟೈಲೇಸ್ ಬರ್ತಾ ಇದೆ. ಸೊ ಈ ಎಲ್ಲ ಎನ್ಸೈಮ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಯುಟಿಲೈಸೇಷನ್ ಆಫ್ ಲ್ಯಾಕ್ಟೋಸ್. Okay, so lactose is a disaccharide alva. It is made up of glucose and galactose. So easily if it is taken in,
ಓಕೆ, ಇಟ್ ಹ್ಯಾಸ್ ಟು ಬಿ ಬ್ರೋಕನ್, ಮತ್ತೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಸೊ ಅದೆಲ್ಲದಕ್ಕೂ ಎನ್ಸೈಮ್ಸ್ ನೆಸೆಸರಿ ಇದೆ. ಸೊ ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಓಕೆನಾ? ಸೊ ಕ್ವಶನ್ಸ್ ನೋಡೋಣ ಇಲ್ಲಿ. In Lacoperon, the operator combines with, ನೋಡ್ಬಿಟ್ಟಿದ್ದೀವಿ ಆಲ್ರೆಡಿ. Operator combines with what? Regulate a protein to switch off the structural gene transcription, regulate a protein to switch on the structural gene transcription, induce a protein to switch off structural gene transcription, regulate a gene protein to switch off structural gene transcription. ಕನ್ಫ್ಯೂಷನ್ ಬರ್ಬೋದು ಇಲ್ಲಿ. ರೆಗ್ಯುಲೇಟರ್ ಜೀನ್ ಪ್ರೋಟೀನ್, ರೆಗ್ಯುಲೇಟರ್ ಪ್ರೋಟೀನ್ ಅಂತ ಇದೆ. ಆಲ್ವೇಸ್ ಇಟ್ ಇಸ್ ದ ರೆಗ್ಯುಲೇಟರ್ ಪ್ರೋಟೀನ್ ದಟ್ ವಿಲ್ ಬಿ ಸ್ವಿಚಿಂಗ್ ಆಫ್ ದ ಸ್ಟ್ರಕ್ಚರಲ್ ಜೀನ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಸೊ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ತಗೊಂಡಾಗ ಫಸ್ಟ್ ಹಾಫ್ ಆಫ್ ದ ಚಾಪ್ಟರ್ ಅಲ್ಲಿ ಏನಿದೆ, ಇಟ್ ಇಸ್ ಆಲ್ ಅಬೌಟ್ ಎಕ್ಸ್ಪೆರಿಮೆಂಟ್ಸ್ ಅಲ್ವಾ. ಹಲವಾರು ಎಕ್ಸ್ಪೆರಿಮೆಂಟ್ಸ್ ಆಗಿದೆ ಆ್ಯಂಡ್ ಈಚ್ ಎಕ್ಸ್ಪೆರಿಮೆಂಟಿಂದ ಒಂದೊಂದು ರಿಸಲ್ಟ್ಸ್ ಬಂದಿದೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ಸನ್ನು ನಾವು ನೋಡಿದಾಗ ಯಾವ ಥರ ಅರ್ಥ ಮಾಡ್ಕೋಬೇಕು, ಹೇಗೆ ಅಪ್ರೋಚ್ ಆಗಬೇಕು, ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಸೊ ಇವಾಗ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಅಂತ ತಗೊಳ್ಳೋಣ. ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಓದಿರ್ತೀರ ನೀವು. ಸೊ ಈ ಒಂದು ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲಲ್ಲಿ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಮೇಲೆ ಮಾಡಿರುವಂಥ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಏನಾಗುತ್ತೆ, ದ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಇಸ್ ಆ್ಯಕ್ಚುಲಿ ಕಾಸಿಂಗ್ ನಿಮೋನಿಯಾ. ಓಕೆ, ಈ ನಿಮೋನಿಯಾದಿಂದ ಏನಾಗ್ಬೋದು, ದ ಲಂಗ್ ಕೆಪಾಸಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ, ಸಿಮಿಲರ್ ಟು ದಟ್ ಆಫ್ ಕೊರೋನಾ. ಓಕೆ, ಸೊ ಇಲ್ಲೇನಾಗುತ್ತೆ, ದ ಲಂಗ್ ಕೆಪಾಸಿಟಿ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಮ್ಯೂಕಸ್ ಏನಿರುತ್ತಲ್ವಾ ದಟ್ ಗೆಟ್ಸ್ ಅಕ್ಯುಮಿಲೇಟೆಡ್ ಇನ್ ದ ಎಲ್ವಿಯೋಲೈ. ಓಕೆ, ಮ್ಯೂಕಸ್ ಇದೆ ಅಂದಾಗ ಆಕ್ಸಿಜನ್ ಕೆನಾಟ್ ಎಂಟರ್ ದ ಬಾಡಿ ಪ್ರಾಪರ್ಲಿ. ಸೊ ಅದರಿಂದ ಏನಾಗುತ್ತೆ, ಇಟ್ ಮೈಟ್ ಆಲ್ಸೋ ಲೀಡ್ ಟು ಡೆತ್. ಸೊ ಈಗ ಈ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಬೇಕಿದ್ರೆ 2 ಡಿಫ್ರೆಂಟ್ ಸ್ಟ್ರೇನ್ಸನ್ನು ನೋಡಿದ್ರು. ಯಾವುದದು, ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾದಲ್ಲೇ 2 ಡಿಫ್ರೆಂಟ್ ಟೈಪ್ಸ್ ಬರೆದೆ. ಫಸ್ಟ್ ಒನ್ನನ್ನು ರಫ್ ಸ್ಟ್ರೇನ್ ಅಂತ ಹೇಳಿದ್ರು, ಸೆಕೆಂಡ್ ಒನ್ನನ್ನು ಸ್ಮೂತ್ ಸ್ಟ್ರೇನ್ ಅಂತ ಹೇಳಿದ್ರು. ಯಾಕೆ ಅಂದರೆ ಸ್ಮೂತ್ ಸ್ಟ್ರೇನಲ್ಲಿ ದ ಮ್ಯೂಕಸ್ ಕೋಟಿಂಗ್ ಇರುತ್ತೆ ಹೊರಗಡೆ. ಸೊ ಆ ಮ್ಯೂಕಸ್ ಕೋಟಿಂಗ್ ಇಸ್ ಆ್ಯಕ್ಚುಲಿ ರೆಸ್ಪಾನ್ಸಿಬಲ್ ಆ್ಯಂಡ್ ದಟ್ ಈಸ್ ದ ಒನ್ ದಟ್ ಇಸ್ ಆ್ಯಕ್ಚುಲಿ ಕಾಸಿಂಗ್ ದ ಡಿಸೀಸ್ ಅಂತ ಹೇಳ್ತಾ ಇರ್ತಾರೆ. ರಫಲ್ಲಿ ಈ ಒಂದು ಮ್ಯೂಕಸ್ ಕೋಟಿಂಗ್ ಇರೋದಿಲ್ಲ. ಆ್ಯಸ್ ಅ ರಿಸಲ್ಟ್ ಆಫ್ ಇಟ್ ಅದು ಯಾವುದೇ ರೀತಿ ಡಿಸೀಸ್ ಮತ್ತು ಹಾರ್ಮ್ ಮಾಡಲ್ಲ ಆರ್ಗ್ಯಾನಿಸಮ್ಸಿಗೆ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದನ್ನು ನೋಡಿಬಿಟ್ಟು ಗ್ರಿಫಿತ್ ಸ್ಟಾರ್ಟೆಡ್ ದ ಎಕ್ಸ್ಪೆರಿಮೆಂಟ್. ಏನು ಮಾಡ್ದ ಅಂತ ಅಂದರೆ, ಯು ಕ್ಯಾನ್ ಸಿ ಹಿಯರ್ ದ ರಫ್ ಸ್ಟ್ರೇನನ್ನು. ಓಕೆ, ಅದು ಯಾವುದೇ ರೀತಿ ಡಿಸೀಸ್ ಕಾಸ್ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕೆ ನಾವು ನಾನ್ ವಿರುಲೆಂಟ್ ಅಂತಲೂ ಹೇಳ್ಬೋದು. ಅದನ್ನು ಮೈಸಿಗೆ ಇಂಜೆಕ್ಟ್ ಮಾಡಿ ಅಬ್ಸರ್ವ್ ಮಾಡಿದ್ರು. ಆಫ್ಟರ್ ದ ಅಬ್ಸರ್ವೇಷನ್ ಆಲ್ಸೋ ದಿಸ್ ಪರ್ಟಿಕ್ಯುಲರ್ ಮೌಸ್ ವಾಸ್ ಸರ್ವೈವಿಂಗ್. ಆಯಿತಾ, ನೆಕ್ಸ್ಟ್ ಕಂಡೀಷನಲ್ಲಿ ಏನು ಮಾಡಿದ್ದಾರೆ, ಸ್ಮೂತ್ ಸ್ಟ್ರೇನ್ ಅನ್ನ ವಿರುಲೆಂಟ್ ಅಂತ ಹೇಳ್ತೀವಿ. ಯಾಕೆ, ಬಿಕಾಸ್ ಇಟ್ ಈಸ್ ಕಾಸಿಂಗ್ ದ ಡಿಸೀಸ್. ಆಯಿತಾ, ಸೊ ಇದನ್ನು ಇಂಜೆಕ್ಟ್ ಮಾಡಿ ನೋಡಿದಾಗ ಇಟ್ ವಾಸ್ ಡೆಡ್. ಥರ್ಡಲ್ಲಿ ನೋಡಿ, ಹೀಟ್ ಕಿಲ್ಡ್ ಸ್ಮೂತ್ ಸ್ಟ್ರೇನ್. ಸ್ಮೂತ್ ಸ್ಟ್ರೇನನ್ನು ಹೀಟ್ ಕಿಲ್ ಮಾಡಿದ್ದಾರೆ. ಓಕೆ, ಅಂದರೆ ಅದರದ್ದೇನು ಆ್ಯಕ್ಟಿವಿಟಿ ಇದೆ ಅದನ್ನ ಕಡಿಮೆ ಮಾಡಿದ್ದಾರೆ. ಸೊ ಇಲ್ಲೇನಾಯಿತು, ಯು ಕ್ಯಾನ್ ಸಿ ಹಿಯರ್ ಇಂಜೆಕ್ಷನ್ ಆಗಿ ಆಫ್ಟರ್ ದಟ್ ಅಬ್ಸರ್ವೇಷನ್ ನೋಡಿದಾಗ ಸ್ಟಿಲ್ ಇಟ್ ಈಸ್ ಸರ್ವೈವಿಂಗ್. ದ ಲಾಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡಿದ್ರು, ಹೀಟ್ ಕಿಲ್ಡ್ ಸ್ಮೂತ್ ಸ್ಟ್ರೇನ್ ಅಂತ ತಗೊಂಡ್ರು, ಅದು ವಿಚ್ ಇಸ್ ಕಾಸಿಂಗ್ ಡಿಸೀಸ್, ಅದನ್ನು ಡಿಸೀಸ್ ಕಾಸ್ ಮಾಡದೇ ಇರುವಂತಹ ರಫ್ ಸ್ಟ್ರೇನಿಗೆ ಮಿಕ್ಸ್ ಮಾಡಿದ್ದಾರೆ. ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡಿ ನೋಡಿದಾಗ ಮೌಸ್ ಅಗೇನ್ ಇಟ್ ವಾಸ್ ಡೆಡ್. ಸೊ ಇಲ್ಲಿ ಅಬ್ಸರ್ವೇಷನ್ ಬಂತು, ವೈ ಇಟ್ ಇಸ್ ಡೆಡ್ ಅಂತ ಅಂದರೆ ಏನೋ ಒಂದು ಸ್ಟ್ರೇನ್ ಆರ್ ಸಮಥಿಂಗ್ ಓಕೆ ಈಸ್ ಟ್ರಾನ್ಸ್ಫರಿಂಗ್ ಫ್ರಾಮ್ ಸ್ಮೂತ್ ಸ್ಟ್ರೇನ್ ಟು ರಫ್ ಸ್ಟ್ರೇನ್. ಏನೋ ಒಂದು ಟ್ರಾನ್ಸ್ಫರ್ ಆಗ್ತಾ ಇದೆ. ಅದೇ ರೀಸನ್ಗೆ ರಫ್ ಸ್ಟ್ರೇನ್ ಕೂಡ ವಿರುಲೆಂಟ್ ಆಯಿತು. ವಿರುಲೆಂಟ್ ಇರಲಿಲ್ಲ ಅದು, ಬಟ್ ಇವಾಗ ನೋಡಿ ಮಿಕ್ಸ್ ಮಾಡಿದಾಗ ಇಟ್ ಇಸ್ ಡೈಯಿಂಗ್ ಅಲ್ವಾ. ಸೊ ಈ ಬೇಸಿಸ್ ಮೇಲೆ ಕ್ವಶನ್ಸ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಇಸ್ ನಾಟ್ ಕರೆಕ್ಟ್ in relation to the experiment conducted by Griffith on Streptococcus pneumonia to prove DNA as genetic material. Okay, first one nodi, live S strain injected to mice die. Yes, you can see here in the observation. Second one, live R strain injected to mice live. That is also true.
S strain, that is heat killed, injected to mice, mice die. ಇಲ್ಲಿ mice die ಆಗಿಲ್ಲ, you can see it is surviving ಅಲ್ವಾ. and S strain heat killed plus R strain alive injected to mice, mice die. so ಇದು actually observation ಅಲ್ಲ. okay, so this is what you have to understand. ನಾನು ಹೇಳಿರೋ ಪ್ರಕಾರ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಯಾವ ರೀತಿ ಕ್ವೆಶನ್ ಬಂದ್ರೂ ಆನ್ಸರ್ ಮಾಡಬಹುದು. ಆದರೆ ಕ್ವೆಶನಿಗೆ ಎಕ್ಸ್ಪೋಜರ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಹೈ ವೇಟೇಜ್ ಕಾನ್ಸೆಪ್ಟ್ಸ್ಗಳಲ್ಲಿ ಮೆಂಡೆಲಿಯನ್ಸ್ ಡೈ ಹೈಬ್ರಿಡ್ ಕ್ರಾಸ್ ಆ್ಯಂಡ್ ಮೋನೋ ಹೈಬ್ರಿಡ್ ಕ್ರಾಸ್ ಕೂಡ ಬರುತ್ತೆ. ಓಕೆ, ಈಗ ಡೈ ಹೈಬ್ರಿಡ್ ಕ್ರಾಸಲ್ಲಿ ಕ್ವೆಶನ್ ನೋಡೋಣ. ಇನ್ ಮೆಂಡೆಲಿಯನ್ಸ್ ಡೈ ಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್, the ratio obtained in F2 generation is 9:3:3:1. Of these, how many types of phenotypes and genotypes are observed ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿದಾಗ ನೀವು 9:3:3:1 ಅಂತ ಇದೆ. ಜೀನೋಟೈಪ್ ಆ್ಯಂಡ್ ಫಿನೋಟೈಪಿಕ್ ರೇಷಿಯೋನ ಸೆಗ್ರಿಗೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಟೇಬಲನ್ನು ನೋಡೋಣ. ವಾಟ್ ಹ್ಯಾಪನ್ಸ್, ವಾಟ್ ಇಸ್ ಜೀನೋಟೈಪ್ ಅಂತ ಫಸ್ಟು. What is genotype ಅಂದರೆ genetic composition. okay, what is phenotype? appearance. okay, ಇವಾಗ ನೋಡಿ appearance ನೋಡಿದಾಗ one of this and here, okay, you can observe ಏನಾಗುತ್ತೆ, ರೌಂಡ್ ಆಗಿದೆ ಮತ್ತು ಯೆಲ್ಲೋ ಆಗಿದೆ. ಓನ್ಲಿ ಒಂದು 4 of them are green ಅಲ್ವಾ. ಉಳಿದಿದ್ದು ರೌಂಡ್ ಇದೆ ಆದರೆ ಕಲರ್ ಬೇರೆ ಇದೆ, ರೈಟ್. ಸೊ ವೆನ್ ಯು ಸಿ ದಿಸ್ ಅಪಿಯರೆನ್ಸ್ ಕಂಪ್ಯಾರಿಷನ್ ಮಾಡಿದಾಗ ಎಂಟೈರ್ಲಿ ಡಿಫ್ರೆಂಟ್ ಇದೆ. ಸೊ ಲೆಟ್ ಅಸ್ ಜಸ್ಟ್ ಕೌಂಟ್ ದಿಸ್. ಓಕೆ, ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅವಾಗ. ಸೊ ಇಲ್ಲಿ ನೋಡಿ, ದಿಸ್ ಇಸ್ ದ ಫಸ್ಟ್ ಒನ್. ಇದರಲ್ಲಿ ಏನಿದೆ, ಯೆಲ್ಲೋ ಆ್ಯಂಡ್ ಇಟ್ ಇಸ್ ರೌಂಡ್ ಅಲ್ವಾ. ನೆಕ್ಸ್ಟ್ ಒನ್ ನೋಡಿ, ಯೆಲ್ಲೋ ರೌಂಡ್ ಇದೆ. ಥರ್ಡ್ ಇದು ಯೆಲ್ಲೋ ರೌಂಡ್. ಫೋರ್ತ್ ಒನ್ ಇಸ್ ಆಲ್ಸೋ ಯೆಲ್ಲೋ ರೌಂಡ್, ರೈಟ್. ಹಿಯರ್ ಆಲ್ಸೋ ಅಗೇನ್ ಯು ಕ್ಯಾನ್ ಸಿ ದಿಸ್ ಇಸ್ ಆಲ್ಸೋ yellow round, and here it is again yellow round, yellow round, yellow round and yellow round. So how many are there total? 9 alva. Yellow color ಮತ್ತೆ round color, round. So ಇಲ್ಲಿ 1 2 3 4 5 6 7 8 9 ಏನಾಗಿದೆ, yellow round ಇದೆ. So ಕಂಪ್ಯಾರಿಸನ್ ಮಾಡಿದಾಗ 9 okay is actually round and yellow. Next ನೋಡಿ ಇಲ್ಲಿ, this is round but they are green. ಇಲ್ಲೂ ಕೂಡ round and green, here also it is round and green, correct. ಎಷ್ಟಿದೆ, 3 ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, round, wrinkled and yellow. Here also wrinkled and yellow, again here wrinkled and yellow. So 1 2 3 wrinkled yellow and 3 round green alva. So 3 and 3 is covered here. ಲಾಸ್ಟ್ ಉಳ್ಕೊಂಡಿರೋದೇನು, ರಿಂಕಲ್ಡ್ ಆ್ಯಂಡ್ ಗ್ರೀನ್. ಓಕೆ, ಸೊ ಇದೇನಿದೆ ನಂಬರು, ಓನ್ಲಿ 1 ಇದೆ. ಇವಾಗ ಇದು ಅಪಿಯರೆನ್ಸ್ ಬೇಸಿಸ್ ಮೇಲೆ ಅಲ್ವಾ. ಆದರೆ ಜೆನೆಟಿಕ್ ಕಾಂಪೋಸಿಷನ್ ನೋಡಿದಾಗ ದೇ ಆರ್ ಎಂಟೈರ್ಲಿ ಡಿಫ್ರೆಂಟ್. ಓಕೆ, ಯಾವ ಥರ ಇದೆ ಅಂತ ನೋಡೋಣ. ಜೆನೆಟಿಕ್ ಕಾಂಪೋಸಿಷನಲ್ಲಿ ಇಲ್ಲಿ ನೋಡಿ, ಫಸ್ಟ್ ಒನ್ ಕನ್ಸಿಡರ್ ಮಾಡಿದಾಗ ಓಕೆ ಇಟ್ ಈಸ್ ರೌಂಡ್ ಆ್ಯಂಡ್ ಯೆಲ್ಲೋ. ಆ್ಯಂಡ್ ಇಲ್ಲಿ ನೋಡಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಆ್ಯಂಡ್ ಕ್ಯಾಪಿಟಲ್ ವೈ ಅಂದರೆ ಹೋಮೋಝೈಗಸ್ ರೌಂಡ್ ಆ್ಯಂಡ್ ಹೋಮೋಝೈಗಸ್ ಯೆಲ್ಲೋ ಅಂತ ಇದೆ. ನೆಕ್ಸ್ಟ್ ಒನ್ ನೋಡಿ, ಇದು ದಿಸ್ ಇಸ್ ಹೋಮೋಝೈಗಸ್ ರೌಂಡ್ ಅಂದರೆ ಕ್ಯಾಪಿಟಲ್ ಆರ್ ಇದೆ. ಆದರೆ ವೆನ್ ಇಟ್ ಕಮ್ಸ್ ಟು ಕಲರ್ ಓನ್ಲಿ 1 ಕ್ಯಾಪಿಟಲ್ ವೈ ಇದೆ, ಅನದರ್ ಸ್ಮಾಲ್ ವೈ ಇದೆ ಅಲ್ವಾ. ಯು ಕ್ಯಾನ್ ಸಿ ದಿಸ್ ಡಿಫ್ರೆನ್ಸ್. ಓಕೆ, ಸೊ ಯು ಕ್ಯಾನ್ ಸಿ ಓನ್ಲಿ 1 capital R and capital Y is present. So ಬರ್ಕೊಳ್ಳೋಣ 1. ಓಕೆನಾ. ನೆಕ್ಸ್ಟ್ ಹೇಳಿದ್ದೀನಲ್ವಾ, ಇದು ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಹೋಮೋಝೈಗಸ್ ರೌಂಡ್ ಬಟ್ ಹೆಟ್ರೋಝೈಗಸ್ ಯೆಲ್ಲೋ, ಯಾಕಂದರೆ Y and small y is present. ಆ ಥರ ಇನ್ನೆಲ್ಲಾರು ಇದೆನಾ, ವಿ ಕ್ಯಾನ್ ಸಿ ಹಿಯರ್ ಆಲ್ಸೋ ಇಟ್ ಇಸ್ ದೇರ್ ಅಲ್ವಾ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ಎನಿವೇರ್ ಎಲ್ಸ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಆರ್ ನಾಟ್. ಓನ್ಲಿ 2 ಯು ಕ್ಯಾನ್ ಅಬ್ಸರ್ವ್ ಅಲ್ವಾ. ಸೊ 2 ಇದೆ, ಇನ್ ದಟ್ 2 ಇಟ್ ಈಸ್ ಕಂಡೀಷನ್. ಈ 1 ಏನು, ದಿಸ್ ಕಂಡೀಷನ್. ಓಕೆ, ನೆಕ್ಸ್ಟ್ ನೋಡಿ, ದಿಸ್ ಇಸ್
ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇಸ್ ದೇರ್ ಅಲ್ವಾ. ಅಂದರೆ ಇಟ್ ಈಸ್ ಹೆಟ್ರೋಸೈಗಸ್ ರೌಂಡ್, ಹೋಮೋಸೈಗಸ್ ಯೆಲ್ಲೋ. ಎಷ್ಟಿದೆ? ದಿಸ್ ಇಸ್ ಫಸ್ಟ್ ಒನ್ ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಇಟ್ ಇಸ್ ದ ಸೆಕೆಂಡ್ ಒನ್ ಅಲ್ವಾ. ಸೊ ಅಗೇನ್ ಇಲ್ಲಿ ಕಂಪೇರ್ ಮಾಡಿದಾಗ ಯು ಗೆಟ್ ಅಗೇನ್ 2. ಸೊ ಅಗೇನ್ ಎರಡಿದೆ, ಅದೇನಾಗಿದೆ? ಓಕೆ, ನೆಕ್ಸ್ಟ್ ಬರೋದು ನೋಡಿ ಇಲ್ಲಿ. ದಿಸ್ ಇಸ್ ರೌಂಡ್ ಆ್ಯಂಡ್ ಯೆಲ್ಲೋ ಆದರೆ ಇಟ್ ಈಸ್ ಬೋತ್ ಹೆಟ್ರೋಸೈಗಸ್ ಆರ್ ಆ್ಯಂಡ್ ಹೆಟ್ರೋಸೈಗಸ್ ಯೆಲ್ಲೋ. ಅಂದರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದೆ ಅಲ್ವಾ. ದಿಸ್ ಇಸ್ ಫಸ್ಟ್ ಒನ್, ದಿಸ್ ಇಸ್ ಸೆಕೆಂಡ್ ಒನ್, ದಿಸ್ ಇಸ್ ಥರ್ಡ್ ಒನ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದ ಫೋರ್ತ್ ಒನ್. ಸೊ ಎಷ್ಟಾಯಿತು? 4 ಆರ್ ದೇರ್ ಟೋಟಲ್. ಸೊ ಇಟ್ ಇಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಔಟ್ ಆಫ್ 9 ರೌಂಡ್ ಆ್ಯಂಡ್ ಯೆಲ್ಲೋ ನಿಮಗೆ ಎಷ್ಟು ಬಂತು? 4 ಡಿಫ್ರೆಂಟ್ ಜೀನೋಟೈಪ್ ಬಂದಿದೆ ಅಲ್ವಾ. 1 genotype is this, 2 are this, 2 more are here, 4 are again heterozygous. Understood? So how many you got here? Total 4 ಅಲ್ವಾ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಫಿನೋಟೈಪ್ ಅಲ್ಲಿ ಯು ಹ್ಯಾವ್ ರೌಂಡ್ ಆ್ಯಂಡ್ ಗ್ರೀನ್, ಓಕೆ, ವಿಚ್ ಇಸ್ ಹೋಮೋಸೈಗಸ್. ಇಲ್ಲಿ ನೋಡಿ, ರೌಂಡ್ ಕ್ಯಾಪಿಟಲ್ ಆರ್ ಇದೆ, ಸ್ಮಾಲ್ ವೈ ಇದೆ, ಓಕೆ. ಆ್ಯಂಡ್ ಆಲ್ಸೋ ಇನ್ನೊಂದು ರೌಂಡ್ ಆ್ಯಂಡ್ ಯೆಲ್ಲೋ ಗ್ರೀನ್ ನೋಡಿದಾಗ, ಓಕೆ, ದೀಸ್ ಆರ್ ನಾಟ್ ಸಿಮಿಲರ್ ಟು ದ ಫಸ್ಟ್ ಒನ್, ಓಕೆ. ಸೊ ಇಲ್ಲಿ 3 ಇದೆ ಟೋಟಲ್. ಇನ್ ದಟ್ 3, 1 and 2 are similar. ಅಂದರೆ you can see here when I consider capital R, small y is 1, okay, and capital R, small y in condition ಇದೆ, ಅದು 2 ಇದೆ, ಓಕೆ. ಲಾಸ್ಟ್ ನೋಡೋಣ. ಇಲ್ಲಿ ಏನಾಗುತ್ತೆ? ರಿಂಕಲ್ಡ್ ಆ್ಯಂಡ್ ಯೆಲ್ಲೋ. ಅದರಲ್ಲೂ ಕೂಡ ಹೋಮೋಸೈಗಸ್ ಇದೆ. ರಿಂಕಲ್ಡ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಇದೆ, ಓಕೆ, ಯು ಕ್ಯಾನ್ ಸಿ. ಆ್ಯಂಡ್ ಅದರ್ 2 ರಿಂಕಲ್ಡ್ ಏನಿದೆ ಅದರಲ್ಲಿ ಹೋಮೋಸೈಗಸ್ ಕಲರ್ ಇದೆ, ಆದರೆ ಯು ಕ್ಯಾನ್ ಅಬ್ಸರ್ವ್ ದ ಡಿಫರೆನ್ಸ್ ವೆನ್ ಇಟ್ ಕಮ್ಸ್ ಟು ದ ಜೀನೋಟೈಪ್. ಇಲ್ಲಿ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದೆ. ಸಿಮಿಲರ್ಲಿ ಹಿಯರ್ ಆಲ್ಸೋ ಇಟ್ ಇಸ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಈ 3 ನಾನು ಕನ್ಸಿಡರ್ ಮಾಡಬೇಕು ಅಂತ ಅಂದಾಗ ಯು ಕ್ಯಾನ್ ಸಿ ಇದು ಒಂದು ಡಿಫ್ರೆಂಟ್ ಆಗಿದೆ ಫ್ರಮ್ ಅದರ್ 2 ವಿತ್ ರೆಸ್ಪೆಕ್ಟ್ ಟು ಜೆನೆಟಿಕ್ ಕಾಂಪೋಸಿಷನ್. ಫಿಸಿಕಲಿ ಸಿಮಿಲರ್ ಇದೆ, ಆದರೆ ಜೆನೆಟಿಕಲಿ ಇವನ್ ದೇ ಆರ್ ಡಿಫ್ರೆಂಟ್. ಸೊ ನೆಕ್ಸ್ಟ್ ಇವಾಗ ನೋಡಿದಾಗ ದಿಸ್ ಇಸ್ ಟೋಟಲ್ 3 ಅಲ್ವಾ. ಸೊ ಇದನ್ನು ನಾನು ಕನ್ಸಿಡರ್ ಮಾಡಬೇಕು ಅಂತ ಅಂದಾಗ ಫಸ್ಟ್ ಒನ್ ಇಸ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಇದೆ. And other 2 are small r, capital Y, small y, okay, small r, capital Y, small y. So either 2 and this one is 1 and another one is only 1. So genotype ಎಷ್ಟು ಬರುತ್ತೆ ಅಂತ ನೋಡೋಣ. ಫಸ್ಟ್ ಅಲ್ಲಿ ನನಗೆ how many I got? 4 I have got ಅಲ್ವಾ. Another one you can see here I have received 1 plus 2, correct? Okay, 5, 6, 7, 8 and 9. So total 9 genotypes, okay, and you can see the phenotype are 4. So the correct answer will be the third one. Phenotype is 4 and genotype will be 9. First PUC ಮತ್ತು second PUC ಚಾಪ್ಟರ್ಸ್ ಕಂಪೇರ್ ಮಾಡಿದಾಗ ನಾವು ಫಸ್ಟ್ PUC ಬೇಸಿಕ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಸೆಕೆಂಡ್ PU ಕಾನ್ಸೆಪ್ಟ್ಸ್ ನಿಂತಿದೆ, ಓಕೆ. ಸೊ ನೀವು ಫಸ್ಟ್ PU ಸಿಲೆಬಸ್ ಏನು ಒಂದು ಚಾಪ್ಟರ್ಸ್ಗಳಿವೆ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಸೊ ಒನ್ ಆಫ್ ದಟ್ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ನೋಡಿ. ಸೊ ಇವಾಗ ದಿಸ್ ಇಸ್ ವಾಟ್ ಇಸ್ ದ ಸೆಲ್ ಸೈಕಲ್ ನಾವು ಆಲ್ರೆಡಿ ಕಲ್ತಿರ್ತೀವಿ. ಸೊ ವಾಟ್ ಇಸ್ ದಿಸ್ ಇಸ್ ಅಬೌಟ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್, ಓಕೆ. ಮೇಜರ್ಲಿ ನಾವು ಡಿಫ್ರೆನ್ಸ್ ನೋಡ್ಕೋಬೇಕಾಗತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ಅಂತ ಹೇಳಿ ನೋಡ್ಬೋದು ಇಲ್ಲಿ. ಸೊ ದ ಫಸ್ಟ್ ಫೇಸ್ ಏನಿದೆ ಅಲ್ವಾ, ಈ ಒಂದು ಸೈಕಲ್ ಇದೆ ಅಲ್ವಾ, ದಟ್ ಇಸ್ ಆಕ್ಚುಲಿ ಇಸ್ ಆಫ್ ಮೈಟೋಸಿಸ್ ಅಂತ ತಗೊಳ್ಳೋಣ, ಓಕೆ. ಆ್ಯಂಡ್ ದಿಸ್ ಒನ್ ಇಸ್ ಆಕ್ಚುಲಿ ಫಾರ್ ಮಿಯೋಸಿಸ್, ಓಕೆ. ಇವಾಗ ಡಿಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡ್
ಎರಡು ಸೆಲ್ಲೆ ಅಲ್ವಾ. ಸೊ ದೀಸ್ ಟು ಆರ್ ಡಿಪ್ಲಾಯ್ಡ್ ಸೆಲ್ಸ್. ಓಕೆ, ಇವಾಗ ನೋಡಿ ಮೈಟೋಸಿಸ್ ಅಲ್ಲಿ ಏನಾಗ್ತಾ ಇದೆ, ಡಿಪ್ಲಾಯ್ಡ್ ಸೆಲ್ ಇಸ್ ಆಕ್ಚುಲಿ ಅಂಡರ್ ಗೋಯಿಂಗ್ ದ ಡಿವಿಷನ್. ಓಕೆ, ಆ್ಯಂಡ್ ಇಟ್ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಡಿಪ್ಲಾಯ್ಡ್ ಸೆಲ್ಸ್ ಓನ್ಲಿ. ಓಕೆ, ಇವಾಗ ಡಿಫ್ರೆನ್ಸ್ ನೋಡಿದಾಗ ಮೈಟೋಟಿಕ್ ಮತ್ತು ಮಿಯೋಟಿಕ್ ಡಿವಿಷನಲ್ಲಿ ಫಸ್ಟ್ ಡಿಫ್ರೆನ್ಸ್ ಏನು ಗೊತ್ತಾ, ಇನ್ ದ ಪ್ರೊಫೇಸ್ 1 ಓಕೆ ಆಫ್ ಮಿಯೋಸಿಸ್ ನೋಡ್ಬೋದು ದ ಎಕ್ಸ್ಚೇಂಜ್ ಆಫ್ segments of chromosomes between the homologous parts. Okay, so homologous chromosomes ಏನಿರುತ್ತೆ, they come together, they exchange their segments ಅಂತ. ಈಗ ಇಲ್ಲಿ ಸೆಗ್ಮೆಂಟ್ಸ್ ಎಕ್ಸ್ಚೇಂಜ್ ಆಗಿದೆ, ಅದರಿಂದ ಏನಾಗುತ್ತೆ, ಜೆನೆಟಿಕ್ ಕಾಂಪೋಸಿಷನ್ ಏನಿರುತ್ತಲ್ವಾ ಅದು ಚೇಂಜ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ಎಟ್ ದ ಎಂಡ್ ಆಫ್ ಮೈಟೋಟಿಕ್ ಡಿವಿಷನ್ ಅಂಡ್ ಮಿಯೋಟಿಕ್ ಡಿವಿಷನ್ ಏನು ರಿಸಲ್ಟಿಂಗ್, ಮೈಟೋಟಿಕ್ ಡಿವಿಷನ್ ಅಲ್ಲಿ ಕ್ರೋಮೋಸೋಮ್ ನಂಬರ್ ರಿಡ್ಯೂಸ್ ಆಗಲ್ಲ, ಇಟ್ ಈಸ್ ಈಕ್ವಲ್. ಸೊ ಅದಕ್ಕೆ ಇಕ್ವೇಷನಲ್ ಡಿವಿಷನ್ ಅಂತ ಹೇಳ್ತೀವಿ. ಓಕೆ, ಸೇ ದ 16 ಇಸ್ ದ ಕ್ರೋಮೋಸೋಮಲ್ ನಂಬರ್ ಅಂತ ಅಂದರೆ ಡಿವಿಷನ್ ಆದ್ಮೇಲೂ ಡಾಟರ್ ಸೆಲ್ಸ್ ಅಲ್ಲಿ ಕ್ರೋಮೋಸೋಮಲ್ ನಂಬರ್ ವಿಲ್ ಬಿ 16 ಓನ್ಲಿ. ಮಿಯೋಸಿಸ್ ಅಲ್ಲಿ ಏನಾಗುತ್ತೆ, 46 ಇದೆ ಅಂತ ಇಟ್ಕೊಳ್ಳೋಣ ಕ್ರೋಮೋಸೋಮಲ್ ನಂಬರ್, ಅದು ರಿಡಕ್ಷನ್ ಅಂಡ್ ಡಿವಿಷನ್ ಅಂತ ಹೇಳ್ತೀವಿ. ಯಾಕಂದ್ರೆ ಡಿವೈಡ್ ಆದ್ಮೇಲೆ ಇಟ್ ಇಸ್ ಪ್ರೊಡ್ಯೂಸಿಂಗ್ 23 and 23. ಆದ್ರೆ ನೆನ್ಪಿಟ್ಕೊಳ್ಳಿ, ಇನ್ ಮಿಯೋಸಿಸ್ ಯು ಗೆಟ್ 4 cells. ಓಕೆ, ಮೈಟೋಸಿಸ್ ಅಲ್ಲಿ 2 cells. ಸೊ ನಂಬರ್ ಆಫ್ ಸೆಲ್ಸ್ ನೋಡಿದಾಗ ಡಿಫರೆನ್ಸ್, ಮೈಟೋಸಿಸ್ ವಿಲ್ ಗಿವ್ 2 cells, meiosis will give 4 cells. Meiosis will be including the recombination or exchange. Okay, and in mitosis nothing as such, ಆ ಥರ ಏನೂ ಇರಲ್ಲ. ಆ್ಯಂಡ್ ಆಲ್ಸೋ ಯೂಶ್ವಲಿ ಸೊಮ್ಯಾಟಿಕ್ ಸೆಲ್ಸ್ ಅಂತ ಹೇಳ್ತೀವಲ್ವಾ, ನಾನ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಏನಿರ್ತೀವಲ್ಲ ಅದೆಲ್ಲ ಮೈಟೋಟಿಕ್ ಪಾತ್ವೇನ ಯೂಶ್ವಲ್ ಆಗಿ ಫಾಲೋ ಮಾಡುತ್ತೆ. ಗ್ಯಾಮೆಟ್ಸ್ ಏನಿರುತ್ತಲ್ವಾ, they are the one that actually undergo the particular meiotic division. Okay, so ಈ ಒಂದು ಐಡಿಯಾ let us have it. and ಈ ಕ್ವಶನ್ ನೋಡೋಣ, which one of the following event is not observed in mitosis? ಫಸ್ಟ್ ಒನ್ ನೋಡಿ, ಕಂಡೆನ್ಸೇಷನ್ ಆಫ್ ಕ್ರೊಮ್ಯಾಟಿನ್. ಎಸ್, ಕ್ರೋಮೋಸೋಮ್ ಫಾರ್ಮೇಷನ್ ಕರೆಕ್ಟ್ ಆಗಬೇಕು, ಎರಡರಲ್ಲೂ ಆಗುತ್ತೆ. ಮೂವ್ಮೆಂಟ್ ಆಫ್ ಸೆಂಟ್ರಿಯೋಲ್ಸ್ ಟು ದ ಆಪೋಸಿಟ್ ಪೋಲ್ಸ್, ಕ್ರೋಮೋಸೋಮ್ ಸಪರೇಟ್ ಆಗಬೇಕು ಅಂತ ಅಂದಾಗ okay, centrioles have to move. Appearance of chromosome with 2 chromatids joined together at the centriole. So you can see here centromeres are there. ಅಲ್ಲಿ ಏನಾಗುತ್ತೆ, these particular chromatids join ಆಗಿರುತ್ತೆ. Any normal chromosome ಅಲ್ಲಿ ನೋಡ್ಬೋದು. Exchange of genetic material between the homologous chromosome. You know the point now. So exchange ಆಗೋದೆಲ್ಲಿ, it is in meiosis. Okay, so this is the right option. ಸೊ ಈ ನಾಲೆಜ್, ಮೈಟೋಟಿಕ್ ಡಿವಿಷನ್ ಅಂಡ್ ಮಿಯೋಟಿಕ್ ಡಿವಿಷನ್ ನಾಲೆಜ್ ಇದೆ, ಮತ್ತೆ ಯಾವ ಸೆಲ್ಲಲ್ಲಿ ಅದಾಗತ್ತೆ ಅನ್ನೋ ನಾಲೆಜ್ ಬೇಸಿಸ್ ಮೇಲೆ ಸಮ್ ಅದರ್ ಕ್ವಶನ್ಸ್ ಅನ್ನು ನೋಡೋಣ. ಹೌ ಮೆನಿ ಪೋಲನ್ ಮದರ್ ಸೆಲ್ ಶುಡ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್ ಟು ಪ್ರೊಡ್ಯೂಸ್ 64 pollen grains? ನಾನು ಹೇಳಿದ್ದೀನಿ ಆಲ್ರೆಡಿ, ಎಟ್ ದ ಎಂಡ್ ಆಫ್ ಮಿಯೋಟಿಕ್ ಡಿವಿಷನ್ ಯು ಆರ್ ಏಬಲ್ ಟು ಗೆಟ್ 4 ನಂಬರ್ ಆಫ್ ಸೆಲ್ಸ್ ಅಲ್ವಾ. ಸೊ ಇವಾಗ ಹೇಳಿ, 64 ಬೇಕು ಅಂದರೆ ಎಷ್ಟಾಗಬೇಕು? ವಾಟ್ ಈಸ್ ದ ಕ್ಯಾಲ್ಕುಲೇಷನ್? ದಟ್ ಈಸ್ ನಥಿಂಗ್ ಬಟ್ 64 divided by 4. You get somewhere around 16. So the answer is 16. Similarly, ಇನ್ನೊಂದು ಕ್ವಶನ್ ನೋಡಿ, number of chromosomes in the shoot tip cells of a maize plant is 20. The number of chromosomes in the microspore mother cells of the same plant shall be. Always, okay, shoot tip cells of maize ಅಂತ ಕೊಟ್ಟಿದ್ದಾರೆ. So it is somatic or vegetative cells ಅಲ್ವಾ, plant ಅಲ್ಲಿ ಕನ್ಸಿಡರ್ ಮಾಡಿದಾಗ. Vegetative cells are supposed to be undergoing mitotic division. So normal plant body represent ಮಾಡೋದು, what is that? Is the shoot tip cells. So ಎಷ್ಟಿದೆ? It is 20. So number of chromosomes in the microspore mother cell. Microspore mother cell ಅಂತ ಅಂದ್ರೆ the cell that is undergoing meiosis to produce microspores ಅಥವಾ pollen grains ಅಲ್ವಾ. ಸೊ ಇಲ್ಲಿ microspore mother cell ಅಂದ್ರೆ ಎಂಟರ್ ಆಗಿಲ್ಲ, ಇನ್ನು ಆಗತ್ತೆ ಲೇಟ್. ಅಂದ್ರೆ ವಾಟ್ ವಿಲ್ ಬಿ ದ ಕ್ರೋಮೋಸೋಮ್? ಅದರಲ್ಲಿ
ಎಟ್ ದ ಎಂಡ್ ಆಫ್ ಮಿಯೋಸಿಸ್ ಆಗಿದ್ರೆ ಇಟ್ ವಾಸ್ 10, ಬಟ್ ಇಟ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಅಲ್ವಾ, ಸೊ ಏನಾಗುತ್ತೆ, ಇಟ್ ವಿಲ್ ಬಿ ಆಲ್ವೇಸ್ 20. ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಇನ್ನೊಂದು ಕ್ವಶನ್ ನೋಡ್ಕೊಂಡು ಬರೋಣ. ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಅಬೌಟ್ ದ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ಆಯ್ತಾ. ಈಗ ನಾವೇ ಉಸಿರನ್ನು ಜೋರಾಗಿ ತಗೊಂಡಾಗ ಏನಾಗುತ್ತೆ, ಶ್ವಾಸಕೋಶಗಳು ವಿಲ್ ಬಿ ಸಾರಿ ಇಂಗ್ಲೀಷಲ್ಲಿ ಬರ್ತಾ ಇದೆ, ಪರವಾಗಿಲ್ಲ. ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳೋಣ ಅಂತಂದರೆ ಬ್ರೀದಿಂಗ್. ಓಕೆ, ಈ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗಲ್ಲಿ ಸರ್ಟನ್ ಚೇಂಜ್ ಆಗುತ್ತೆ. ಓಕೆ, ಸೊ ನಾವು ವೆನ್ ವಿ ಬ್ರೀದ್ ಇನ್ಸೈಡ್ ಆ್ಯಂಡ್ ವೆನ್ ವಿ ಬ್ರೀದ್ ಔಟ್ಸೈಡ್ ಚೇಂಜಸ್ ನೋಡ್ಬೋದು ನಾವು, ನಮ್ಮ ರಿಬ್ ಕೇಜಲ್ಲಿ ಇರ್ಬೋದು ಅಥವಾ ಶ್ವಾಸಕೋಶದಲ್ಲಿ ಇರ್ಬೋದು ಅಲ್ವಾ. ಸೊ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಫಸ್ಟ್ ನೋಡೋಣ. ಇಲ್ಲಿ ನೋಡಿ, ಸೊ ಏರ್ ಇಸ್ ಇನ್ಹೇಲ್ಡ್ ಅಲ್ವಾ, ಒಳಗಡೆ ಹೋಗಿದೆ ಏರ್. ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ರಿಬ್ ಕೇಜ್ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಸೊ ರಿಬ್ ಕೇಜ್ ಅಂದರೆ ಏನು, ಇಟ್ ಇಸ್ ಮೇಡ್ ಅಪ್ ಆಫ್ ಬೋನ್ಸ್ ಅಲ್ವಾ. ಸೊ ಅದ್ರ ಮಿಡಲ್ ಒಂದಷ್ಟು ಮಸಲ್ಸ್ ಇರುತ್ತೆ, ಅದನ್ನ ಇಂಟರ್ಕೋಸಲ್ ಮಸಲ್ಸ್ ಅಂತ ಹೇಳ್ತೀವಿ. ಸೊ ಅದು ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಪುಲ್ ದ ರಿಬ್ ಕೇಜ್ ಔಟ್ಸೈಡ್ ಆ್ಯಂಡ್ ಅಪ್ವರ್ಡ್. ಆ್ಯಂಡ್ ಡಯಾಫ್ರಾಮ್ ಅಂತ ಇರುತ್ತೆ ಇಲ್ಲಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಡಯಾಫ್ರಾಮ್ ಏನಾಗುತ್ತೆ, ದಟ್ ವಿಲ್ ಗೋ ಡೌನ್. ಸೊ ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ ದ ಇನ್ಕ್ರೀಸ್ಡ್ ವಾಲ್ಯೂಮ್ ಮತ್ತು ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಜಾಸ್ತಿ ಇದ್ದು ಒಳಗಡೆ ಪ್ರೆಷರ್ ಕಡಿಮೆ ಇದ್ದಾಗ ಏರ್ ಕ್ಯಾನ್ ಈಸಿಲಿ ಗೋ ಇನ್ಸೈಡ್. ಅದೇ ಎಕ್ಸಲೇಷನ್ ಮಾಡಬೇಕು ಅಥವಾ ಉಸಿರು ಬಿಡುವಾಗ ಏನಾಗುತ್ತೆ, ದ ಇಂಟರ್ಕೋಸಲ್ ಮಸಲ್ ಕಾಂಟ್ರಾಕ್ಟ್ ಆಗಿ ಪುಲ್ ಮಾಡಿರುತ್ತಲ್ವಾ, ಇಟ್ ಲೀವ್ಸ್ ಇಟ್. ಸೊ ಏನಾಗುತ್ತೆ ಅವಾಗ ರಿಬ್ ಕೇಜ್ ವಿಲ್ ಕಂಪ್ರೆಸ್ ಇಟ್. ಒಳಗಡೆ ಇರೋ ಏರ್ ಏನಾಗಬೇಕು, ಇಟ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ದ ಬಾಡಿ ಅಲ್ವಾ. ಸೊ ಈ ಥರ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗನ್ನು ನಾವು ನೋಡ್ಬೋದು. ಕ್ವಶನ್ ಏನಿದೆ ನೋಡಿ, ಆಲ್ ಆಫ್ ದ ಫಾಲೋವಿಂಗ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಇನ್ಸ್ಪಿರೇಷನ್ ಇನ್ ದ ಮ್ಯಾಮಲ್ಸ್ ಎಕ್ಸೆಪ್ಟ್. ಓಕೆ, ಏನು, ಫಸ್ಟ್ ಒನ್, ಇನ್ಕ್ರೀಸ್ ಇನ್ ಥೊರಾಸಿಕ್ ವಾಲ್ಯೂಮ್, ಫ್ಲಾಟನಿಂಗ್ ಆಫ್ ಡೋಮ್ ಶೇಪ್ಡ್ ಡಯಾಫ್ರಾಮ್, ಇನ್ಕ್ರೀಸ್ ಇನ್ ಇಂಟ್ರಾಪಲ್ಮಿನರಿ ಪ್ರೆಷರ್, ಕಾಂಟ್ರಾಕ್ಷನ್ ಆಫ್ ಎಕ್ಸ್ಟರ್ನಲ್ ಇಂಟರ್ಕೋಸಲ್ ಮಸಲ್ ಅಂತ ಇದೆ. ಸೊ ಇದೆಲ್ಲ ಪ್ರಾಸೆಸ್ಸಲ್ಲಿ ಯಾವುದೋ ಒಂದು ಪ್ರಾಸೆಸ್ಸು ಇನ್ಸ್ಪಿರೇಷನ್ ತಗೊಂಡಾಗ ಆಗಲ್ಲ. ಯಾವುದು, ಇನ್ಕ್ರೀಸ್ ಇನ್ ಥೊರಾಸಿಕ್ ವಾಲ್ಯೂಮ್, ಓಕೆ, ಫ್ಲಾಟನಿಂಗ್ ಆಫ್ ಡೋಮ್ ಶೇಪ್ಡ್ ಡಯಾಫ್ರಾಮ್ ಆ್ಯಂಡ್ ಇನ್ಕ್ರೀಸ್ ಇನ್ ಇಂಟ್ರಾಪಲ್ಮಿನರಿ ಪ್ರೆಷರ್, ಕಾಂಟ್ರಾಕ್ಷನ್ ಆಫ್ ಎಕ್ಸ್ಟರ್ನಲ್ ಇಂಟರ್ಕೋಸಲ್ ಮಸಲ್. ಪ್ರೆಷರ್ ನಾನು ಹೇಳಿದ್ದೀನಿ, ವೆನ್ ವಿ ಟೇಕ್ ಇನ್ಸೈಡ್ ಪ್ರೆಷರ್ ವಾಲ್ಯೂಮ್ ಇನ್ಕ್ರೀಸ್ ಆಗಿರೋದಕ್ಕೆ, ಪ್ರೆಷರ್ ಕಡಿಮೆ ಇರೋದಕ್ಕೇ ಏರ್ ಹೋಗೋದು ಅಲ್ವಾ. ಸೊ ಇದು ಆಗಲ್ಲ. ಸೊ ಆಪ್ಷನ್ ಏನು, ಥರ್ಡ್ ಒನ್.